ಓಂ ಶಾಂತಿ ಭಕ್ತರೇ, ಗೆಳೆಯರ, ಅಭಿಮಾನಿಗಳೇ, ಮಿತ್ರರೇ, ನಿಮಗೆ ಒಳ್ಳೆಯದಾಗಲಿ. ನಿಮ್ಮನ್ನ ಯಾರು ಇಷ್ಟಪಡ್ತಾರೋ ಒಳ್ಳೆಯವರು ಅವರು ಒಳ್ಳೆಯದಾಗಲಿ. ಹಂಸ ಕ್ಷೀರ ನ್ಯಾಯ. ಹಂಸ ಕ್ಷೀರ ನ್ಯಾಯ ಏನು ಹೇಳ್ದೆ? ಹಂಸ ಕ್ಷೀರ ನ್ಯಾಯ ಹಂಗಂದ್ರೆ ಏನು? ಕೆಲವ್ರಿಗೆ ಗೊತ್ತಿದೆ, ಮೋಸ್ಟ್ಲಿ ನಿಮಗೂ ಗೊತ್ತಿರ್ಬೋದು ಅಥವಾ ಗೊತ್ತಿಲ್ಲದೇನೂ ಇರ್ಬೋದು. ಗೊತ್ತಿದ್ದರೆ ಮತ್ತೊಮ್ಮೆ ಇಲ್ಲಿ ನಾನೀಗ ಒಂದು 10 ನಿಮಿಷ 15 ನಿಮಿಷ ಹೇಳ್ತೀನಿ ಅಷ್ಟೇ. ತಿಳ್ಕೊಳ್ಳಿ, ಗೊತ್ತಿದ್ರೂ ತಿಳ್ಕೊಳ್ಳಿ, ಗೊತ್ತಿಲ್ಲ ಅಂದರೂ ಈ ವಿಡಿಯೋನ ಲಾಸ್ಟ್ವರೆಗೆ ನೋಡಿ. ಏನೋ ಒಂದು ನಿಮಗೆ ಉತ್ತರ ಸಿಗುತ್ತೆ. ನ್ಯಾಯ ಅಂದ ತಕ್ಷಣ ನಿಮ್ಗೆ ಅರ್ಥ ಆಗಿದೆ. ಇನ್ನು ಹಂಸ ಬಿಡ್ರಿ, ಕ್ಷೀರ ಬಿಡ್ರಿ, ಅವೆರಡೂ ಪದನೂ ನಿಮ್ಗೆ ಗೊತ್ತಿರುತ್ತೆ. ಹಂಸ ಅಂದರೆ ಹಂಸನೇ, ಕ್ಷೀರ ಅಂದರೆ ಹಾಲು. ನ್ಯಾಯ ಅಂದರೆ ಏನಿದೆ? ಈಗ ಈ ಕಡೆ ನೀರಿದೆ, ಈ ಕಡೆ ಹಾಲಿದೆ, ಈ ಕಡೆ ಹಂಸ ಇದೆ, ಈ ಕಡೆ ನ್ಯಾಯ ಇದೆ. ಮಧ್ಯಲ್ಲೊಬ್ಬರು ನೀವಿದ್ದೀರಾ ಅಥವಾ ಬೇರೆಯವರು ಇರ್ತಾರೆ. ಹಂಸ ಕ್ಷೀರ ನ್ಯಾಯ ಹಳೇ ಕಾಲದಿಂದ ಸಾಕಷ್ಟು ಒಳ್ಳೆ ನುಡಿಮುತ್ತುಗಳಲ್ಲಿ ಒಳ್ಳೆ ಬೆಲೆ ಬಾಳ್ತಕ್ಕಂಥ ಅಮೃತ ವಾಕ್ಯಗಳ ಯುಕ್ತಿಗಳಲ್ಲಿ ಈ ಪದ ಇರುತ್ತೆ. ಹಂಸ ಕ್ಷೀರ ನ್ಯಾಯ. ಇಲ್ಲೇನಪ್ಪ ಅಂದರೆ, ನ್ಯಾಯಪರವಾಗಿ ಬಹಳ ನಿಷ್ಠೆಯಿಂದ ಇರೋರು ತುಂಬ ಮಂದಿ ಇರ್ತಾರೆ ನ್ಯಾಯಪರವಾಗಿ. ಇನ್ನು ಕೆಲವರು ಬರೀ ಅನ್ಯಾಯನೇ, ಅಕ್ರಮನೇ ಅಲ್ವಾ, ಎರಡಿರುತ್ತೆ. ಇನ್ನು ಕೆಲವು ಸಾರಿ ನ್ಯಾಯಪರವಾಗೂ ಇರ್ತಾರೆ, ಕೆಲವು ಸಾರಿ ಅನ್ಯಾಯಪರವಾಗೂ ಇರ್ತಾರೆ ಅಲ್ವಾ. ನಿಮ್ಗೆ ಗೊತ್ತಿರೋ ವಿಚಾರ. ಕೆಲವರು ಮಾತು ಮೇಲೆ ನಿಲ್ಲೋದಿಲ್ಲ. ಬೆಳಗ್ಗೆ ಹೇಳ್ತಾರೆ, ಏನೋ ಒಂದು ಭರವಸೆ ಕೊಡ್ತಾರೆ, ನಿನಗೆ ನಾನು ಮನೆ ಕಟ್ಕೊಟ್ಬಿಡ್ತೀನಿ, ದುಡ್ಡು ಕೊಡ್ತೀನಿ, ಇನ್ನೊಂದು ಕೊಡ್ತೀನಿ, ಮತ್ತೊಂದು ಕೊಡ್ತೀನಿ, ಏನೋ ಒಂದು. ಇಲ್ಲ, ನಿಮ್ಮ ಮಗಳಿಗೆ ಮದುವೆ ಮಾಡ್ಕೊಬಿಡ್ತೀವಿ ನಾವು, ನಿಮ್ಮ ಮಗಳನ್ನ ನಮ್ಮ ಮಗನಿಗೆ ಮದುವೆ ಮಾಡ್ಕೊಬಿಡ್ತೀನಿ, ಈ ರೀತಿಯೂ ಹೇಳ್ಬೋದು. ಅಥವಾ ಸೈಟು ನಾನು ನಿನಗೆ ಕೊಡ್ತೀನಿ ಹೋಗು, ಸೈಟ್ ಕೊಟ್ಬಿಡ್ತೀನಿ ಹೋಗಿ ನಿನಗೆ, ಆ ಥರನೂ ಹೇಳ್ಬೋದು. ಇಲ್ಲ, ದುಡ್ಡು ಕೊಡ್ತೀನಿ ಬಂದುಬಿಡು, ಮಧ್ಯಾಹ್ನ ಬಂದುಬಿಡು, ಆ ರೀತಿಯೂ ಹೇಳ್ಬೋದು. ಆದರೆ ಅವರು ಈ ರೀತಿ ಎಷ್ಟೋ ಸಾರಿ ಹೇಳಿರ್ತಾರೆ, ಒಂದು ಸಾರಿ ಕೂಡ ಕರೆಕ್ಟಾಗಿ ನಡ್ಕೊಂಡಿರಲ್ಲ. ನಿಮ್ಗೆ ಗೊತ್ತಿರುತ್ತೆ, ಅನುಭವಿಸಿರ್ತೀರ ಚಿಕ್ಕಾಪಟ್ಟೆ. ಅವ್ರು ಯಾರೇ ಆಗಿರಲಿ, ಬರೀ ಹೇಳ್ತಾರೆ, ಭರವಸೆ ಕೊಡ್ತಾರೆ, ಮಾತು ಕೊಡ್ತಾರೆ, ಮಾತು ತಪ್ತಾರೆ, ಭರವಸೆ ಕೊಟ್ಟು ನಿರಾಶೆ ಮಾಡಿಸ್ತಾರೆ. ನಮಗೆ ಭರವಸೆ ಕೊಟ್ಬಿಡ್ತಾರೆ. ಆ ಟೈಮ್ಗೆ ನಾವು ಕಾಯ್ಕೊಂಡು ಕಣ್ಣುಗಳಲ್ಲಿ ಎಣ್ಣೆ ಬಿಟ್ಕೊಂಡು ಕಾಯ್ಕೊತೀವಿ, ಏನೋ ಒಂದು ಕೆಲಸ ಆಗುತ್ತೆ ಅಂತ, ಏನೋ ನಮ್ಮ ಟೈಮ್ ಸರಿ ಹೋಗುತ್ತೆ, ಏನೋ ಪುಣ್ಯಾತ್ಮ ಆ ಅಮ್ಮ ಜಗನ್ಮಾತೆ ಸಿಕ್ಕಿದ್ದಾಳೆ ಅಂತ ನಾವು ಅನ್ಕೊತೀವಿ. ಲಾಸ್ಟ್ಗೆ ಅವರು ಹೆಣ್ಣಾಗಲಿ ಗಂಡಾಗಲಿ ಯಾರೇ ಆಗಲಿ, ಚಿಕ್ಕವರಾಗಲಿ ಇನ್ನೊಂದು ಆಗಲಿ, ಅವರೇ ಕೈ ಕೊಟ್ಬಿಡ್ತಾರೆ. ಇದು ಹೋಗ್ಲಿ ಬಿಡ್ರಿ, ಕೈ ಕೊಟ್ಟರು, ಮಾತು ಕೊಟ್ಟು ಮಾತು ತಪ್ಪಿದ್ರು, ಇದೊಂಥರ ಇರಲಿ ಬಿಡಿ, ಅದರಿಂದ ನಮಗೂ ನಷ್ಟ ಆಗುತ್ತೆ, ನಾವು ನಂಬ್ಕೊಂಡಿರ್ತೀವಿ ಅವ್ರನ್ನ ಅಲ್ವಾ. ನಮ್ಮದೇನೋ ತಾಪತ್ರೆ, ಮದುವೆ ಮಾಡಬೇಕು, ಮಗಳಿಗೆ ಮದುವೆ ಮಾಡಬೇಕು, ಮಗನಿಗೆ ಮದುವೆ ಮಾಡಬೇಕು, ಇಲ್ಲ ಎಮರ್ಜೆನ್ಸಿಯಲ್ಲಿ ಹಾಸ್ಪಿಟ್ಲಲ್ಲಿ ಯಾರಿಗೊಂದು ದುಡ್ಡು ಕಟ್ಟಬೇಕು, ಏನೋ. ಆದರೆ ಇವರು ಮಾತು ಕೊಟ್ಟು ಒಂದು ಸಾರಿ ಕೂಡ ಕರೆಕ್ಟಾಗಿ ಬೆಳಗ್ಗೆ ಹೇಳ್ತಾರೆ, ಆಮೇಲೆ ಕೊಡ್ತೀನಿ 11 ಗಂಟೆಗೆ ಅಂತ. 11 ಗಂಟೆಗೆ ಹೋಗಿ ಕೇಳಿದ್ರೆ 2 ಗಂಟೆಗೆ ಕೊಡ್ತೀನಿ ಅಂತಾರೆ. 2 ಗಂಟೆಗೆ ಹೇಳಿದ್ರೆ 5 ಗಂಟೆಗೆ ಅಂತ. 5 ಗಂಟೆಗೆ ಹೇಳಿದ್ರೆ ರಾತ್ರಿ 8 ಗಂಟೆಗೆ ಅಂತಾರೆ. ರಾತ್ರಿಗೆ ಹೇಳಿದ್ರೆ ಇಲ್ಲ, ಈಗ ಟೈಮ್ ಆಗಾಯಿತು, ಕತ್ಲಾಗಾಯಿತು, ಬೀರು ಕಾಬೋರ್ಡ್ ಕೀ ಎಲ್ಲ ಈಗ ಓಪನ್ ಮಾಡೋಂಗಿಲ್ಲ, ಇವಾಗ ಶುಕ್ರವಾರ ಬೇರೆ ಅಂದ್ಬಿಡ್ತಾರೆ. ಲಾಸ್ಟ್ ಅಮಾವಾಸ್ಯೆ ಬೇರೆ ಅಂತಾರೆ, ಹುಣ್ಣಿಮೆ ಬೇರೆ ಅಂತಾರೆ. ಅದು ಏನು ಕೆಲಸನ ಇರಲಿ, ಹಣದ ವ್ಯವಹಾರ ಇರ್ಬೋದು, ಯಾವುದೋ ಸಿಗ್ನೇಚರ್ ಮಾಡೋದು, ಸೈಟ್ಗೆ ಸಿಗ್ನೇಚರ್ ಮಾಡೋದಿರ್ಬೋದು, ಇಲ್ಲ ಆಫೀಸಲ್ಲಿ ಯಾವುದೋ ನಿಮ್ಮ ಫೈಲ್ಗೆ ಸಿಗ್ನೇಚರ್ ಮಾಡೋದಿರ್ಬೋದು, ಇಲ್ಲ ನಿಮ್ಮನ್ನೆಲ್ಲೋ ಕರ್ಕೊಂಡು ಹೋಗ್ಬೇಕಾಗಿರುತ್ತೆ, ಏನೋ ಒಂದು ಒಳ್ಳೆ ಕೆಲಸಕ್ಕೆ ನೀವು ಕರೆದಿರ್ತೀರ, ಬನ್ನಿ ಹೋಗೋಣ ಅಂತ. ಜೊತೆಯಲ್ಲಿ ಅವರು ಒಪ್ಕೊಂಡ್ಬಿಟ್ಟಿರ್ತಾರೆ ಬರ್ತೀನಿ ಅಂತ. ಆಮೇಲೆ ಹಿಂಗೆ ಸತಾಯಿಸ್ಬಿಡ್ತಾರೆ. ಬೆಳಗ್ಗೆ ಅಂತಾರೆ, ಮಧ್ಯಾಹ್ನ ಅಂತಾರೆ, ಸಂಜೆ ಅಂತಾರೆ, ರಾತ್ರಿ ಅಂತಾರೆ, ತಿರ್ಗಾ ಇಲ್ಲ ಈಗ ಆಗಲ್ಲ ನೆಕ್ಸ್ಟು ಅಂತಾರೆ. ಹಾಗೆ ಅವ್ರು ನಂಬ್ಕೊಳಂಗಿಲ್ಲ, ಸುಮ್ಮನೆ ಇರೋಂಗಿಲ್ಲ. ಇದು ನೋಡ್ರಿ ಹೆಂಗಾಗ್ಬಿಡುತ್ತೆ. ಅವ್ರು ನಂಬ್ಕೊಳಂಗಿಲ್ಲ, ಸುಮ್ಮನೆ ಇರೋಂಗಿಲ್ಲ. ಒಂದು ರೀತಿಯಲ್ಲಿ ಇವ್ರನ್ನ ಏನಂತಾರಂದ್ರೆ, ಈ ಕಡೆ ನ್ಯಾಯವಂತರೂ ಅಲ್ಲ, ಅನ್ಯಾಯವಂತರೂ ಅಲ್ಲ, ಒಂಥರ ಮಧ್ಯದಲ್ಲಿ ಕುತ್ತಿಗೆನ ನಾರಲ್ಲಿ ಕೊಯ್ತಾನಂತಾರೆ. ನಾರಲ್ಲಿ ಕೊಯ್ತಾರೆ, ನೋಡಿದ್ರೆ ಕುತ್ತಿಗೆನ ತಂತಿನಲ್ಲಿ ಆ ಥರ ಕೊಯ್ತಿರ್ತಾರೆ ಇವರು. ಇದೊಂದು ಕ್ಯಾರೆಕ್ಟ್ರು. ಇನ್ನೊಂದು ಕ್ಯಾರೆಕ್ಟ್ರ್ ಇದೆ, ಹೆಂಗಪ್ಪ ಅಂದರೆ, ಈ ಹಳ್ಳಿಗಳಲ್ಲಿ ಇದು ನಡೆದಿರೋಂಥ ಘಟನೆಗಳು ನನ್ನ ಅನುಭವದಲ್ಲೂ ಕೂಡ ಇದೆ. ಹಾಗೆ ನಿಮ್ಮ ಜೀವನದಲ್ಲೂ ಸಾಕಷ್ಟು ಘಟನೆಗಳು ನಡೆದಿರುತ್ತೆ. ಯಾವ ರೀತಿ ಅಂದರೆ, ಇನ್ನೊಂದು ಟೈಪು ನಾನು ಹೇಳ್ತೀನಿ.
ಹಂಸ ಕ್ಷೀರ ನ್ಯಾಯ. ಇದಕ್ಕಾಗಿಯೇ ನಾನು ಇಷ್ಟೊಂದು ಪೀಠಿಗೆ ಹೇಳ್ತಾ ಇದ್ದೀನಿ. ಇನ್ನೂ ಫಿನಿಷಿಂಗ್ ಕೊಡ್ತಾಯಿಲ್ಲ. ಫಿನಿಷಿಂಗ್ ಕೊಡ್ತೀನಿ ಲಾಸ್ಟ್ವರೆಗೂ ನೋಡಿ ವೀಡಿಯೋ ಫಿನಿಷಿಂಗ್ ಕೊಡ್ತೀನಿ ಯಾವ ರೀತಿ ಅಂತ. ಫಾರ್ ಎಕ್ಸಾಂಪಲ್ಲು, ನಮ್ಮೂರಲ್ಲಿ ಒಂದು ಘಟನೆ ನಡೀತು, ನಮ್ಮ ಹಳ್ಳಿಯಲ್ಲೇ ಒಂದು ಘಟನೆ ನಡೀತು, ಹೇಳ್ತೀನಿ ನಿಮ್ಗೆ. ಅದು ಎಕ್ಸಾಂಪಲ್ ಕೊಡ್ತೀನಿ, ಹೇಳ್ತೀನಿ. ಏನಪ್ಪ ಅಂದರೆ, ನ್ಯಾಯ ಇರಲ್ಲ ಅನ್ನೋದಕ್ಕೆ ಒಬ್ಬ ಈ ಕೋಳಿಗಳೆಲ್ಲ ಕಳ್ತನ ಮಾಡ್ತಿದ್ದ. ಒಬ್ಬ ವ್ಯಕ್ತಿ ಕೋಳಿ ಕಳ್ತನ ಮಾಡೋದು, ಬೇರೆಯವ್ರದ್ದು ಕೋಳಿಗಳು. ಅವು ಕಳ್ತನ ಮಾಡ್ಕೊಂಡು ಹೋಗಿ ಏನೋ ಕೊಯ್ಕೊಂಡು ಸುಟ್ಕೊಂಡು ತಿಂದಾಕ್ತಾರೆ. ಆಮೇಲೆ ಸಿಕ್ಕಾಕೊಂಡ್ರು. ವ್ಯಕ್ತಿ ಸಿಕ್ದ. ಅವನು ಯಾರು? ಈ ಹಳ್ಳಿನಲ್ಲಿ ಭಜಂತ್ರಿ ಮನೆಗಳು ಒಂದು 5 ಜನ ಇರ್ತವೆ, 5 ಮನೆ ಇರ್ತವೆ. ಭಜಂತ್ರಿ ಮನೆಗಳೆಷ್ಟು? ಒಂದು 5 ಮನೆ. SC ಮನೆಗಳು ಅವ್ರದ್ದೊಂದು 5-10, ST ಮನೆಗಳು ಅವ್ರದ್ದೊಂದು 5-10, ಮುಸ್ಲಿಮ್ಸ್ ಮನೆಗಳು ಅವ್ರದ್ದೊಂದು 5 ಮನೆ. ಇನ್ನು ಇದರಲ್ಲಿ ಇಬ್ಬರಿದ್ದಾರೆ, ಗೌಡ್ರು, ರೆಡ್ಡಿ ಅಂತ, ಅವರೊಂದಷ್ಟು. ಆದರೆ ಇಲ್ಲಿ ಕಾರ್ಬಾರು ದರ್ಬಾರ್ ಎಲ್ಲ ಯಾವ ಜನಾಂಗ ಜಾಸ್ತಿ ಇದೆಯೋ ಅವ್ರದ್ದೇ ಇಲ್ಲಿ ಲೀಡರ್ಶಿಪ್ಪು, ಅವ್ರದ್ದೇ ಮೇಂಟೆನೆನ್ಸು. ಅವ್ರೇನು ಮಾಡ್ತಾರೆ, ಈ ಕೆಲವರು ಕುಡುಕರೆಲ್ಲ ಇರ್ತಾರೆ, ಬಡಪಾಯಿಗಳು, ಕುಡುಕರು, ಕಷ್ಟದಲ್ಲಿರೋರು, ಅಂಥವ್ರಿಗೆಲ್ಲ ಸ್ವಲ್ಪ ದುಡ್ಡು ಕೊಟ್ಬಿಟ್ಟು ಇವ್ರು ಅಧೀನ ಮಾಡ್ಕೊಬಿಟ್ಟಿರ್ತಾರೆ. ಇವ್ರು ಹೇಳ್ದಂಗೆ ಅವ್ರು ಕೇಳ್ತಿರ್ತಾರೆ. ಈಗ ಕೋಳಿ ಕಳ್ತನ ಮಾಡಿರೋದು ಯಾರು? ಬಡವ್ರ ಮನೆಯಲ್ಲಿ ಕೋಳಿ ಕಳ್ತನ ಮಾಡಿರೋದು ಯಾರು? ನಮ್ಮೂರಲ್ಲೇ ಅತಿ ಹೆಚ್ಚಾಗಿ ಗ್ಯಾಂಗ್ ಇರುತ್ತಲ್ಲ, ಅವ್ರ ಮನೆಯಲ್ಲಿ. ಅದರಲ್ಲೂ ಈ ಇಂಥ ಕಂತ್ರಿ ಕೆಲಸಗಳು, ಕಚಡ ಕೆಲಸಗಳು ಅಂತಿರಲ್ಲ ನೀವು, ದೋಚ ಕೆಲಸಗಳು, ವಂಚನೆ ಮಾಡೋ ಕೆಲಸಗಳು. ಆ ದೇವಸ್ಥಾನದ್ದು ಕಿಟಕಿಗಳು ಬಾಗಿಲು ಕೂಡ ಬಿಡಲ್ಲ. ದೇವಸ್ಥಾನ ಕಟ್ಟಲಿಕ್ಕೆ ಕಿಟಕಿ ಬಾಗಿಲು ತಂದು ದೇವಸ್ಥಾನ ಒಳಗಡೆ ಇಟ್ಟು ಬೀಗ ಹಾಕಿರ್ತಾರೆ. ಈ ಮನುಷ್ಯ ರಾತ್ರೋರಾತ್ರವಾಗಿ ಆ ಕಿಟಕಿಗಳು ಎಲ್ಲ ಎತ್ಕೊಬಿಟ್ಟು ತನ್ನ ಮನೆ ಕಟ್ತಿರ್ತಾನೆ, ತನ್ನ ಮನೆಗೆ ಹಾಕೋಗ್ಬಿಡ್ತಾನೆ. ಅಂಥ ಮನುಷ್ಯ ರಾತ್ರೋರಾತ್ರವಾಗಿ ಒಂದಷ್ಟು ಜನ ಇರ್ತಾರೆ ಜೊತೆಯಲ್ಲಿ, ಕುಡಿಯೋರು ಇಂಥವ್ರು. ಅಂಥ ಮನುಷ್ಯ ಲಾಸ್ಟಿಗೆ ಅಂಥ ಮನುಷ್ಯನಿಗೆ ಮನೆ ಕಟ್ಕೊಬಿಡ್ತಾನೆ. ಆಮೇಲೆ ಊರಾಗಿನ ಜನ ಕೇಳಿದ್ರೆ, ಏನೀಗ ಏನಾಯಿತು? ನಾನು ಮನೆ ಕಟ್ತಾಯಿದ್ದೀನಿ, ದೇವಸ್ಥಾನದ್ದು ಒಳಗಡೆ ಬಾಗಿಲು ಕಿಟಕಿಗಳು ಸುಮಾರು ದಿನಗಳಿಂದ ಅಲ್ಲೇ ಇದೆ, ಅದನ್ನು ನಾನು ತಗೊಂಡೋಗಿ ಈಗ ಮನೆ ಕಟ್ತಾಯಿದ್ದೀನಿ. ದೇವಸ್ಥಾನ ಯಾವಾಗಾದರೂ ರೀವರ್ಕ್ ಮಾಡೋವಾಗ, ರೀಕನ್ಸ್ಟ್ರಕ್ಷನ್ ಮಾಡೋವಾಗ, ರಿಪೇರಿ ಮಾಡೋವಾಗ ಅವಾಗ ಕೊಡ್ತೀನಿ ಬಿಡ್ರಿ ಆ ಥರ ಹೇಳ್ದೆ. ಲಾಸ್ಟ್ಗೆ ಅವ್ರ ಮನೆಗೆ ಹಾಕ್ಕೊಂಡ. ಲಾಸ್ಟ್ಗೆ ಕೊಡಲಿಲ್ಲ ಬಿಡ್ರಿ, 1 ವರ್ಷ 2 ವರ್ಷ 5 ವರ್ಷ 10 ವರ್ಷ ಆಗೈತೆ ಬಿಡ್ರಿ, ಅದಾಗಿಲ್ಲ. ಆದರೆ ಆತನಿಗೆ ಒಂದಷ್ಟು ಜನ ಗಂಡು ಮಕ್ಕಳು, ಒಂದಷ್ಟು ಜನ ಹೆಣ್ಮಕ್ಳು. ಅದರಲ್ಲಿ ಪವರ್ಫುಲ್ಲಾಗಿ ಒಬ್ಬ ಒಳ್ಳೆಯವನಿದ್ದ ಒಬ್ಬ ಮಗ, ತುಂಬ ಪವರ್ಫುಲ್ಲಾಗಿ. ಅವನೆಷ್ಟು ಪವರ್ಫುಲ್ ಅಂದರೆ ಕ್ಯಾರೆಕ್ಟ್ರಲ್ಲಿ ಪರವಾಗಿಲ್ಲ, ಒಳ್ಳೆಯವನು. ಅಪ್ಪ ಮಾಡಬಾರ್ದೆಲ್ಲ ಮಾಡ್ದ. ಆದರೆ ಮಕ್ಕಳಲ್ಲಿ ಒಬ್ಬ ಗಂಡು ಮಗ ಪರವಾಗಿಲ್ಲ, ಎಲ್ಲರ ಹತ್ರ ಒಳ್ಳೆಯವನು ಅನ್ಸ್ಕೊಂಡ. ದುರಾದೃಷ್ಟ ಅಂದರೆ ಅವನು ಯಾವುದೋ ಚೆನ್ನೈಗೋ ಇನ್ನೆಲ್ಲಿಗೋ ಆಲೂಗಡ್ಡೆ ಲೋಡು, ಇನ್ನೇನೋ ತರಕಾರಿ ಲೋಡು ಹಾಕ್ಕೊಂಡೋದ. ಆ ಲಾರಿನಲ್ಲಿ ಈ ಮನುಷ್ಯ ಹೋಗ್ಬೇಕಲ್ವ, ಆ ಲಾರಿ ತುಂಬ ಐಟಮ್ಸ್ ಇರುತ್ತೆ, ತಗೊಂಡು ಹೋಗಿದ್ದಾನೆ. ಬೇರೆಯವ್ರದ್ದು ಲಾರಿ ಬಾಡಿಗೆಗೆ ತಂದಿದ್ದಾರೆ. ಡ್ರೈವರ್ ಅಲ್ಲಿ ನಿಲ್ಲಿಸ್ಬಿಟ್ಟು ಊಟಕ್ಕೆ ಅಂತ ಹೋಗಿದ್ದಾನೆ. ಡ್ರೈವರ್ ನಿಲ್ಲಿಸ್ಬಿಟ್ಟು, ಅಲ್ಲ ಊಟಕ್ಕಲ್ಲ, ಗಾಡಿಯಲ್ಲೇ ಹೋಗ್ತಿದ್ದಾರೆ ಸ್ಪೀಡಾಗಿ. ಯಾವುದೋ ದಾರಿನಲ್ಲಿ ಇನ್ನೊಂದು ಲಾರಿ ನಿಲ್ಲಿಸಿದೆ, ಮುಂದ್ಗಡೆ ಎಲ್ಲೋ ದೂರದಲ್ಲಿ ಇನ್ನೊಂದು ಲಾರಿ ನಿಲ್ಲಿಸಿದೆ. ಆದರೆ ಹಿಂದ್ಗಡೆ ಸಲಾಕೆಗಳಂದರೆ ಮನೆ ಕಟ್ತಾರಲ್ಲ, ಕಂಬಿ ಅಂತೀರ, ಕಬ್ಬಿಣದ ರಾಡುಗಳು ತುಂಬಿರೋ ಲಾರಿ. ಅದಕ್ಕೆ ತಗೊಂಡೋಗಿ ಈ ಲಾರಿ ಡಿಕ್ಕಿ ಹೊಡೆದ್ಬಿಟ್ಟಿದೆ. ಈ ಹುಡುಗ ಮುಂದ್ಗಡೆ ಕೂತಿದ್ದ, ಡ್ರೈವರು ಮುಂದೆ ಇರ್ತಾನೆ, ಕ್ಲೀನರು ಇರ್ತಾನೆ. ಅಲ್ಲಿ ನಿಲ್ಲಿಸಿರೋ ಲಾರಿಗೆ ಹೋಗಿ ಹೊಡೆದ್ರೆ ಏನಾಗುತ್ತೆ? ಅದು ರಾಡುಗಳೆಲ್ಲ ಇರುತ್ತೆ, ಅದರಲ್ಲಿ ಫುಲ್ಲು ಕಂಬಿಗಳು. ನೇರವಾಗಿ ಬುರುಡೆಗೆ ಗುಚ್ಕೊಂಡು ಹೊಟ್ಟೋಗಿದ್ದೆ ಹುಡುಗನಿಗೆ, ಅಲ್ಲೇ ಸ್ಪಾಟಲ್ಲಿ ಔಟ್. ಆ ಥರ ಆಯಿತು. ಇಡೀ ಇವ್ರ ಮನೆಯಲ್ಲಿ ಒಳ್ಳೆ ಮೇಂಟೆನೆನ್ಸ್ ಮಾಡ್ತಾಯಿದ್ದು ಆ ಹುಡುಗ. ಇಡೀ ಊರಿಗೆ ಶ್ರೀಮಂತರಾಗ್ಬಿಟ್ಟಿದ್ರು. ಆದರೆ ಒಂದು ಕಾಲದಲ್ಲಿ ಆ ಮನುಷ್ಯ ಕಿಟಕಿಗಳೆಲ್ಲ ಎತ್ಕೊಂಡೋದ್ನಲ್ಲ, ಇವರಪ್ಪ ಸತ್ತೋದ್ನಲ್ಲ ಇವರಪ್ಪ, ಅವನು ಒಂದು ಕಾಲದಲ್ಲಿ ಗುಡಿಸಲು ಮನೆಯಲ್ಲಿದ್ದವನು, ಒಂದು ಅಕ್ಷರ ಓದಿಲ್ಲ.
ಅವ್ರ ತಲೆ ಇವ್ರ ತಲೆ ಹೊಡೆದು ಅವ್ರನ್ನ ಮುಳುಗಿಸಿ ಇವ್ರನ್ನ ಮುಳುಗಿಸಿ ಅವ್ರನ್ನ ತುಳಿದು ಇವ್ರನ್ನ ತುಳಿದು ಉದ್ಧಾರ ಆಗ್ಬಿಟ್ಟ. ಇಂಥವ್ರನ್ನ ನೋಯಿಸಿಲ್ಲ ಅನ್ನೋಂಗಿಲ್ಲ. ಆದರೆ ಈಗ ಇಡೀ ತನಗೆ ಆಧಾರ ಸ್ತಂಭ ಆಗಿದ್ದ ಮಗನನ್ನೇ ಕಳ್ಕೊಬಿಟ್ಟ. ಅವ್ನಿಗೆ ಅವತ್ತಿಂದ ಶಾಕ್ ಆಗೋಯ್ತು, ಮೈಂಡ್ ತಲೆ ಕೆಟ್ಟೋಯ್ತು. ಅಷ್ಟೇ ಅಲ್ಲ, ಅವನಿಗೆ ರೋಗ ಅವನಿಸ್ಕೊಂಡ್ಬಿಡ್ತು. ನೆಕ್ಸ್ಟ್ ಮಗನೂ ಕಳ್ಕೊಂಡ, ರೋಗನೂ ಅವನಿಸ್ಕೊಂಡ್ಬಿಡ್ತು. ಏನೇನೋ ರೋಗ, ಮಾನಸಿಕ ರೋಗ, ದೈಹಿಕ ರೋಗ. ಅಂಥ ಮನುಷ್ಯ ನಮ್ಮ ಆಸ್ತಿಗಳು ನುಂಗಿ ನೀರು ಕುಡಿದಿದ್ದ. ನಮ್ಮ ತಂದೆಗೆ ಕಷ್ಟಕ್ಕೆ ಅಂತ 500, 200, 300 ಕೊಟ್ಬಿಟ್ಟು ಅದನ್ನೇ ಎಲ್ಲ ನುಂಗಿ ನೀರು ಕೊಟ್ಬಿಟ್ಟ. ನಮ್ಮ ಆಸ್ತಿನೆಲ್ಲ ನುಂಗಿ ನೀರು ಬಿಟ್ಟ. ಆ ಥರ ಮನುಷ್ಯ. ನಾನು ವಿಚಾರ ಕೇಳಿದ್ನಂದರೆ ಎಲ್ಲ ಊರುಗಳಲ್ಲೂ ಎಲ್ಲ ದೇಶದಲ್ಲೂ ಇಂಥವ್ರು ಇರ್ತಾರೆ. ಇವರಿಗೆ ನ್ಯಾಯ ನೀತಿ ಸತ್ಯಾಧರ್ಮ ಅನ್ನೋದು ಗೊತ್ತಿಲ್ಲ ಅಲ್ವಾ? ದೋಸ್ತಾರೆ ಆಸ್ತಿಗಳು. ಲಾಸ್ಟ್ಗೆ ಎಂಥ ಗತಿ ಬಂತು ಗೊತ್ತಾ ಅವನಿಗೆ? ಕಾಯಿಲೆಗಳು ಬಿದ್ದ. ನಾನು ಯಾವುದೋ ಎಲೆಕ್ಟ್ರಾನಿಕ್ಸ್ ಅಂಗಡಿ ಇಟ್ಕೊಂಡು ದಿನಕ್ಕೆ 50, 100 ಸಂಪಾದನೆ ಮಾಡ್ತಿದ್ದೆ. ನನ್ನ ಹತ್ರ ಬಂದು 100 ರೂಪಾಯಿ ಕೇಳ್ದ ಖರ್ಚಿಗೆ, ಮಾತ್ರೆ ತಗೋಬೇಕು ದುಡ್ಡಿಲ್ಲ ಅಂತ. ಯಾರು? ಇದೇ ಮನುಷ್ಯ ಕೇಳ್ದ. ಇಡೀ ಊರಿಗೆ ಒಂದು ಕಾಲದ ಶ್ರೀಮಂತ. ಈಗ 100 ರೂಪಾಯಿ ಭಿಕ್ಷೆ ಬಿಡ್ದ ನನ್ನ ಹತ್ರ. ನಾನು ಕೊಟ್ಟೆ, ಇಲ್ಲನಿಲ್ಲ. ಅವತ್ತು ನನಗೆ ತುಂಬ ಖುಷಿ ಆಯಿತು, ತೃಪ್ತಿನೇ ಆಯಿತು. ಅರ್ಥ ಆಯ್ತಲ್ಲ? ಅಷ್ಟೇ ಅಲ್ಲ, ಇದೇ ಮನುಷ್ಯ ಬೇರೆಯವ್ರಿಗೆ ಪಕ್ಕದೂರವ್ರಿಗೆ ವಂಚನೆ ಮಾಡಿದ್ದ. ಬಿಲ್ ಯಾವುದೋ ದುಡ್ಡು ವಿಚಾರದಲ್ಲಿ. ಇದೇ ಮನುಷ್ಯನ ಅವ್ರೂರಿನಲ್ಲಿ ಕೂರಿಸ್ಕೊಂಡು ಕಟ್ಟಾಕ್ಬಿಟ್ಟಿದ್ರು ಪಕ್ಕದೂರಲ್ಲಿ. ಮರ್ಯಾದೆ ಹೋಯ್ತು. ಅದೇ ಒಂದು ಕಾಲದಲ್ಲಿ ಅಕ್ಕಪಕ್ಕ ಸುತ್ತಮುತ್ತ 25 ಊರಿಗೆ ಈತ ಅಂದರೆ ದೊಡ್ಡ ಶ್ರೀಮಂತ ಅನ್ನೋ ಥರ. ಲಾಸ್ಟ್ಗೆ ಒಂದು ಕಾಲದಲ್ಲಿ ಏನೂ ಇರಲಿಲ್ಲ, ತಿರ್ಗಿ ಅದೇ ಮಟ್ಟಕ್ಕೆ ಬಂದ. ಆದರೆ ಆಸ್ತಿಗಳೇನೂ ಮಾರಲಿಲ್ಲ. ಆ ಗತಿ ಬಂದು ಕೊರಗೆ ನನ್ನ ಮಗನ ಸಾಯಬಾರ್ದಿತ್ತು, ನಾನು ಸತ್ತಾಗಿದ್ರೂ ಪರವಾಗಿಲ್ಲ, ಆ ರೀತಿ ಹೇಳ್ಕೊಂಡು ಸತ್ತೋದ. ನಾನು ಯಾಕೆ ಹೇಳಿದೆ ಈ ವಿಚಾರ ಅಂದರೆ, ಅಂಥವರು ಇರ್ತಾರೆ ಎಲ್ಲ ಊರುಗಳಲ್ಲೂ. ನಿಮ್ಮ ಫ್ರೆಂಡ್ಸು ಇನ್ನೊಂದು ಮತ್ತೊಂದು ಎಲ್ಲರೂ ಇರ್ಬೋದು. ಅವ್ರಿಗೆ ನ್ಯಾಯ ಅಂದರೆ ಏನಂತ ಗೊತ್ತಿರಲ್ಲ, ನೀತಿ ಅಂದರೆ ಏನಂತ ಗೊತ್ತಿರಲ್ಲ, ಧರ್ಮ ಅಂದರೆ ಏನಂತ ಗೊತ್ತಿರಲ್ಲ. ಇನ್ನು ಸತ್ಯ ಹೆಂಗೆ ಗೊತ್ತಾಗುತ್ತೆ ಅವ್ರಿಗೆ ಅಲ್ವಾ? ಇಲ್ಲಿ ಹಂಸ ಶಿರ ನ್ಯಾಯ ನೋಡೋಣ ಒಂದು ಸಾರಿ ಏನು ಅಂತ, ಓಕೆನಾ? ಈಗ ವಿಚಾರಕ್ಕೆ ಬರೋಣ. ಇವ್ರದ್ದು ಈ ಕತೆ ಅಷ್ಟೇ ಅಲ್ಲ. ಇಲ್ಲಿ ಕೋಳಿ ವಿಚಾರ ಹೇಳಿದೆ, ಅದನ್ನು ಫಿನಿಷ್ ಮಾಡಿಬಿಡ್ತೀನಿ. ಅದನ್ನು ಮಾಡಿದ್ದಾರಂದರೆ ಇವ್ರ ಮಗನೇ ಇನ್ನೊಬ್ಬ ಇವನು ಸತ್ತು ಹೋದವನು ಒಳ್ಳೆಯವನು, ಅವನು ಯಾವತ್ತೂ ಕೆಟ್ಟ ಹೆಸರು ತಗೊಳ್ಳಿಲ್ಲ. ಹೋದ ಇನ್ನೊಬ್ಬ ಇದ್ದಾನೆ, ಇನ್ನೂ ಇದ್ದಾರೆ ಅವ್ರಿಗೆ ಮಕ್ಕಳು. ಅದರಲ್ಲಿ ಇನ್ನೊಬ್ಬ ಕೋಳಿ ಕಳ್ತನ ಮಾಡಿದವನು, ಅವನು ಸಿಕ್ಕಾಕೊಂಡಿದ್ದ. ಯಾವಾಗ ಈ ಹುಡುಗದ ಸತ್ತೋದ್ನಲ್ಲ ಅದಕ್ಕೆ ಮೊದಲು, ಇಲ್ಲ ಈ ಹುಡುಗ ಸತ್ತೋದ್ಮೇಲೆ ಅವನು ವಿಲನ್ ಆಗಿ ತಯಾರಾದ. ಇನ್ನೊಬ್ಬ ಮಕ್ಕಳು. ಅಪ್ಪನಿಗೆ ತೃಪ್ತಿ ಕೊಡೋರು ಯಾರು ಇರಲಿಲ್ಲ. ಯಾವಾಗ ಆ ಮಗ ಸತ್ತೋದ್ನೋ ದೇವ್ರಂತವನು, ಅವಾಗೇ ಇದ್ನ ಜೀವನ ಹಾಳಾಯಿತು, ಎಲ್ಲ ಕುಸ್ತು ಬಿದ್ದೋಯ್ತು ಜೀವನದಲ್ಲಿ. ಇನ್ನೊಬ್ಬ ಕಳ್ತನ ಮಾಡೋಕ್ಕೆ ಶುರು ಮಾಡ್ಕೊಂಡ. ಅವನು ಕೋಳಿಗಳು ಸಿಕ್ಕಾಕೊಂಡ. ಆದರೆ ನ್ಯಾಯ ಪಂಚಾಯತಿ ಶುರುವಾಯಿತು. ಅವಾಗ ಏನಾಯ್ತು ಗೊತ್ತಾ? ಪಾಪ ಬಡವ್ರ ಪರವಾಗಿ ಯಾರು ಮಾತಾಡ್ತಾರೆ? ಬಡವ್ರ ಕೋಳಿ ಅದು, ಯಾರು ಅವ್ರ ಪರವಾಗಿ ಮಾತಾಡೋದು? ಬರೀ ಅವ್ರಿಗೆ ದುಡ್ಡು ಕೊಟ್ಬಿಟ್ರೆ ಅಷ್ಟೇ, ಇವನಿಗೆ ಯಾವ ಶಿಕ್ಷೆನೂ ಇಲ್ಲ. ಅಷ್ಟೇ ಅಲ್ಲ, ಕಳ್ತನ ಮಾಡಿದ್ದು ನೀವು ನೋಡಿದ್ರೇನು, ನಾನು ಎತ್ಕೊಂಡೋಗಿದ್ದು ನೀವು ನೋಡಿದ್ರೇನು? ಈ ಥರ ರೂಲ್ಸ್ ಬಂತು. ಊರಲ್ಲಿ ಅವ್ರದ್ದೇ ದಿಮಾಕು, ಅವ್ರದ್ದೇ ಜನಾಂಗ ಜಾಸ್ತಿ, ಎಲ್ಲ ಅವ್ರದ್ದೇ ದುಡ್ಡು ಕಾಸು ವ್ಯವಹಾರ. ಹಂಗಾಗ್ಬಿಟ್ಟು ಅಲ್ಲಿ ನ್ಯಾಯ ಗೀಯ ಏನಿಲ್ಲ. ಇದು ಎಲ್ಲ ಊರುಗಳಲ್ಲೂ ಇರುತ್ತೆ. ಯಾವ ಜನಾಂಗ ಯಾವ ದೇಶದಲ್ಲಿ ಜಾಸ್ತಿ ಇರ್ತಾರೆ, ಯಾವ ಜನಾಂಗ ಯಾವ ಊರಿನಲ್ಲಿ ಜಾಸ್ತಿ ಇರ್ತಾರೆ, ಅವ್ರದ್ದೇ ನಡೆಯೋದು. ಅವ್ರದ್ದೇ ಇವತ್ತು ಸರ್ಕಾರಗಳು ಹಂಗೇನೆ. ಇಲ್ಲಿ ಜನಾಂಗದ ಮೇಲೆ ಸರ್ಕಾರಗಳು ಹೋಗ್ತಾ ಇದೆ, ಒಳ್ಳೆಯವರು ಕೆಟ್ಟವ್ರ ಮೇಲೆ ಸರ್ಕಾರ ಹೋಗ್ತಿಲ್ಲ. ಇನ್ನು ಕೋರ್ಟ್ಗಳೆಲ್ಲ ಅದು ಎಷ್ಟು ಮಟ್ಟಿಗೆ ನ್ಯಾಯ ಸಿಗ್ತೋ ನನಗೆ ಗೊತ್ತಿಲ್ಲ. ಕೋರ್ಟ್ಗಳೆಲ್ಲ ಅದು ಎಷ್ಟು ಮಟ್ಟಿಗೆ ನಿಮಗೂ ಗೊತ್ತಿರುತ್ತೆ. ಆ ಲೀಡ್ರು ಈ ಲೀಡ್ರು, ಆ MLA ಈ MLA ಸಪೋರ್ಟು, ಅವನ ಫೋನ್ ಕಾಲುಗಳು ಇವನ ಫೋನ್ ಕಾಲುಗಳು, ಹಂಗೆ ಅಲ್ಲಿ ಅಪರಾಧಿಗಳು ತಪ್ಪಿಸ್ಕೊಳ್ತಾರೆ ಅಲ್ವಾ? ಈಗಾಗಲೇ ಆ ಧರ್ಮಸ್ಥಳದಲ್ಲೂ ಆ ಭಗವಂತ ಮಂಜುನಾಥ ಸ್ವಾಮಿ ಧರ್ಮದೇವರು, ಇಡೀ ಹಿಂದೂ ಧರ್ಮ ಸಂಸ್ಥಾಪಕ. ಹಿಂದೂ ಧರ್ಮವನ್ನು ಯಾರ್ಯಾರೋ ಅವಹೇಳನ ಮಾಡ್ತಾರೆ, ಯಾರ್ಯಾರೋ ಪಾತಾಳಕ್ಕೆ ತುಳಿತಾರೆ, ಯಾವ್ಯಾವ ದೇಶದಿಂದಲೋ ಬಂದು ಇಲ್ಲಿ ತುಳಿದ್ರು. ಈಗಿನ ಪರಿಸ್ಥಿತಿ ನೋಡ್ರಿ, ಅಲ್ಲಿ ಯಾರೋ ಹೆಣ್ಮಗಳ ಮೇಲೆ ಏನೋ ಅತ್ಯಾಚಾರ ಆಯಿತು, ಓಕೆ, ಆಗಬಾರ್ದು ಆಗೋಯ್ತು. ಪಾಪಿಗಳು ಯಾರೋ ಅಯೋಗ್ಯರು, ಅವ್ರು ಏನು ತಿಂತಿದ್ದಾರೋ ಏನು ಕುಡಿತಿದ್ದಾರೋ, ಲೈಫ್ ಎಂಜಾಯ್ ಮಾಡ್ತಿದ್ದಾರೋ, ಇನ್ನೂ ಇಲ್ಲ ಹಾಳಾಗಿ ಹೋಗಿದ್ದಾರೋ ಅದು ಯಾರು ಗೊತ್ತು. ತಪ್ಪು ಮಾಡಿರೋರು ಇನ್ನೂ ಕ್ಲಾರಿಟಿ ಇಲ್ಲ, ಯಾರು ತಪ್ಪು ಮಾಡೋರು ಅಂತ ಗೊತ್ತಿಲ್ಲ. ಆದರೆ ಇಲ್ಲಿ ಈ ಪಕ್ಷಗಳಿರುತ್ತೆ, ವಿರೋಧ ಪಕ್ಷಗಳು ಅಂತ ಇರ್ತಾವೆ, ಜನಾಂಗ ಅಂತಿರುತ್ತೆ. ಅವ್ರ ಮೇಲೆ ಇವರು, ಇವ್ರ ಮೇಲೆ ಅವರು.
ಏನೋ ಒಂದು ಅಪವಾದಗಳಾಗ್ಬೋದು, ಇಲ್ಲ ಅದು ನಿಜ ಇರ್ಬೋದು, ಸುಳ್ಳಿರ್ಬೋದು, ಹೇಳಕ್ಕೆ ಬರೋದಿಲ್ಲ. ಆದರೆ ಕ್ಲಾರಿಟಿ ಇಲ್ಲ, ಇನ್ನೂ ಕ್ಲಾರಿಟಿ ಇಲ್ಲ. ಆದರೆ ಗಲಾಟೆಗಳೆಷ್ಟು ನಡೀತಾ ಇದೆ. ಇಡೀ ಆ ಧರ್ಮಸ್ಥಳ ಅಂದರೆ ಧರ್ಮ ಇರುವ ನೆಲೆಬೀಡು ಅಂತ, ಧರ್ಮ ಇರುವ ಸ್ಥಳ ಅಂತ. ಇವತ್ತು ಅಲ್ಲಿ ಧರ್ಮನೇ ಇಲ್ದರಾಗ್ಬಿಟ್ಟಿದೆ. ಆ ಧರ್ಮಕ್ಕೆ ಕೆಟ್ಟ ಹೆಸರು ಬಂದ್ಬಿಟ್ಟಿದೆ. ಅಧರ್ಮ ಸ್ಥಳ ಆಗ್ಬಿಟ್ಟಿದೆ. ಏನಾಗ್ಬಿಟ್ಟಿದೆ? ಅಧರ್ಮ ಸ್ಥಳ. ಹೆಣ್ಮಕ್ಳಿಗೆ ಹಳ್ಳಿಗಳಲ್ಲಿ ಬಡವರ ಹೆಣ್ಮಕ್ಳ ಮೇಲೆ ಶ್ರೀಮಂತರೇ ಬೇಜಾನು ಅತ್ಯಾಚಾರ ಮಾಡ್ತಾರೆ. ಬಡವರು ಹೆಣ್ಮಕ್ಳಿಗೆ ಮದುವೆನೂ ಆಗಿರ್ತದೆ, ಗಂಡುಗಳು ಇರ್ತಾರೆ, ಮಕ್ಕಳು ಇರ್ತದೆ. ಅಂಥವ್ರ ಮನೆಗಳಿಗೆ, ಶ್ರೀಮಂತರ ಮನೆಗಳು ಇರೋರು ಕೆಲವರು ನುಗ್ತಾರೆ. ನನ್ನ ಕಣ್ಣಾರನೇ ನಾನು ಇಂಥವು ತುಂಬ ನಾನೇ ನೋಡಿದ್ದೀನಿ. ಅವ್ರಿಗೆಲ್ಲ ಯಾರು ಶಿಕ್ಷೆ ಕೊಡೋದು? ಕಂಪ್ಲೇಂಟ್ ಕೊಡೋಕ್ಕೆ ಹೋದರೆ ನಾವು ಬಡವರು, ಪೊಲೀಸ್ನವ್ರು ಏನು ಮಾಡ್ತಾರೆ? ಕಂಪ್ಲೇಂಟ್ ತಗೊಳ್ತಾರೆ, FIR ಮಾಡ್ತಾರೆ. ಕೋರ್ಟ್ನಲ್ಲಿ ಹೇಳಿಪ್ಪ, ಪೊಲೀಸ್ ಅವ್ರಿಗೆ ಗೊತ್ತು ಅವ್ರ ಅಪರಾಧಿ ಅಂತ, ಅದಕ್ಕೆ ಅವರು ಕಂಪ್ಲೇಂಟ್ ತಗೊಳ್ತಾರೆ. ಪೊಲೀಸ್ ಅವ್ರಿಗೆ ಗೊತ್ತು ತಪ್ಪು ಮಾಡಿದ್ದಾರೆ ಇವರು ಅಂತ. ಆದರೆ ಕೋರ್ಟ್ನಲ್ಲಿ ಹೇಳಿ ವಾದ ವಿವಾದಗಳು ನಡೆದು ಬರೀ ಸುಳ್ಳು ಪಳ್ಳು ಸೃಷ್ಟಿಯಾಗುತ್ತೆ ಅಲ್ಲಿ ವಾದ ವಿವಾದದಲ್ಲಿ. ಜಡ್ಜ್ ಏನು ಮಾಡ್ತಾರೆ? ಅವ್ರ ಕೆಳಗಿರೋರು ಅನಲೈಸ್ ಮಾಡ್ತಾರೆ ವಿಚಾರಗಳನ್ನು, ಅವ್ರ ಕೈಗೆ ರಿಪೋರ್ಟ್ ಕೊಡ್ತಾರೆ. ಜಡ್ಜ್ ನೋಡ್ತಾನೆ, ಅಷ್ಟೇ, ಏನೋ ಒಂದು ಜಡ್ಜ್ಮೆಂಟ್ ಕೊಡ್ತಾನೆ. ಆಯಿತು, ಜಡ್ಜ್ಗಳಲ್ಲಿ ಎಷ್ಟು ಪ್ರಾಮಾಣಿಕರಿದ್ದಾರೆ, ಲಾಯರ್ಗಳಲ್ಲಿ ಎಷ್ಟು ಪ್ರಾಮಾಣಿಕರಿದ್ದಾರೆ, ಇತ್ತ ಪೊಲೀಸ್ನವರಲ್ಲೂ ಎಷ್ಟು ಪ್ರಾಮಾಣಿಕರಿದ್ದಾರೆ. ಹೋಗಲಿ, ಅಕ್ಕಪಕ್ಕ ಇರೋರು, ನಮ್ಮ ಸುತ್ತಲೂ ಇರೋರು ಎಷ್ಟು ಪ್ರಾಮಾಣಿಕರಿದ್ದಾರೆ. ಕೆಟ್ಟವರೇ ಜಾಸ್ತಿ ಇದ್ದಾರೆ. ಅವ್ರವ್ರ ಸ್ವಾರ್ಥಕ್ಕೆ, ಅವ್ರವ್ರ ಹುಡುಗರಿಗೆ ತೊಂದರೆ ಆಗಬಾರ್ದು, ಅವ್ರವ್ರ ಕಾರ್ಯಕರ್ತರಿಗೆ ತೊಂದರೆ ಆಗಬಾರ್ದು, ಅವ್ರವ್ರ ಜನಾಂಗಕ್ಕೆ ತೊಂದರೆ ಆಗಬಾರ್ದು, ಬೇರೆಯವರೆಲ್ಲ ನಾಳಾಗೋಲ್ಲ ಪರವಾಗಿಲ್ಲ. ಹಂಗಾಗಿ ಹಿಂದೂ ಧರ್ಮದಲ್ಲಿ, ಹಿಂದೂ ದೇಶದಲ್ಲಿ ಇಲ್ಲೇ ಸಂಸ್ಕಾರ ಇಲ್ಲ, ಧರ್ಮ ಇಲ್ಲ, ಆ ಥರ ಪರಿಸ್ಥಿತಿ ನಿರ್ಮಾಣ ಆಗಿದ್ದವು ಅಲ್ವಾ? ನೋಡಿದ್ರಲ್ಲ, ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ಬಂತಂದರೆ ಆ ಪರಮಶಿವ ಅಣ್ಣಪ್ಪ ಸ್ವಾಮಿಗೆ ಕೆಟ್ಟ ಹೆಸರು ಬಂತು. ಇನ್ನೇನಿದೆ? ಅಲ್ಲಿ ಗೊಮ್ಮಟೇಶ್ವರ, ಎಲ್ಲವನ್ನೂ ಬಿಟ್ಟವನು ಗೊಮ್ಮಟೇಶ್ವರ, ಜೈನ ಧರ್ಮ, ಅಹಿಂಸಾ ಪರವೋ ಧರ್ಮ. ನಾನು 5ನೇ ತರಗತಿನಲ್ಲಿ ಬುದ್ಧ ಮಹಾವೀರರ ತತ್ವಗಳನ್ನು ಕೇಳಿ ಪೀಳಿ ಬಂದಿದ್ದೀನಿ ಅಂತ ಪದೇ ಬಾಯಿ ಬಡ್ಕೊತಾ ಇದ್ದೀನಿ. ನಾನು ಹಿಂದಿನ ಚರಿತ್ರೆಗಳು ನೋಡಿದರೆ ಅಲ್ಲ. ಹಂಸ ಕ್ಷೀರ ನ್ಯಾಯ, ಇದು ತುಂಬ ಕಥೆ ಇದೆ ನನ್ನ ಜೀವನದಲ್ಲಿ. ಅಷ್ಟೇ ಅಲ್ಲ, ಆ ಕೋಳಿ ಕಳ್ತನ ಮಾಡ್ಕೊಂಡದ್ನಲ್ಲ ಅವನು, ಇನ್ನೂ ಒಂದು ಇಬ್ಬರು ಸೇರಿಬಿಟ್ಟು ಪಾಪ ಒಂದು ಬಡ ಹುಡುಗಿ, ಅವರು ಮಡಿಕೆ ಗಿಡಿಕೆ ಮಾಡಿಕೊಂಡು ಜೀವನ ಮಾಡೋರು. ಪಾಪ ಬಡ ಕುಟುಂಬ, ಇದ್ದಿದ್ದೇ ಒಂದೇ ಒಂದು ಮನೆ, ಅವರು ಆ ಜಾತಿಯವರು, ಬಡ ಕುಟುಂಬ. ಅವರ ಅಕ್ಕನ ಮನೆಯಲ್ಲೇ ಅದೊಂದು ಮಗು ಇತ್ತು, ಇಷ್ಟುದ್ದ ಮಗು, 15 ವರ್ಷ ಅಷ್ಟೇ ಮಗುಗೆ. ಎಷ್ಟು? 15 ವರ್ಷ. ಅಕ್ಕನಿಗೆ 2-3 ಮಕ್ಕಳು, ಭಾವ ಇದ್ದಾನೆ. ಅಕ್ಕನಿಗೆ ಅಪ್ಪ ಅಮ್ಮ ಇದ್ದಾರೆ, ಅಪ್ಪ ಇದ್ದಾರೆ, ಅಮ್ಮ ಇಲ್ಲ ಹುಡುಗಿಗೆ. ಅಕ್ಕ ಇದ್ದಾರೆ. ಅಕ್ಕ ಹೆಂಗಿದ್ದಾರೆ ಅಂದರೆ ಆ ಮಗುಗೆ ಅಮ್ಮ ಇದ್ದಂಗಿದ್ದಾರೆ. ಅಂದರೆ ಆ ಮಗು ಇನ್ನೂ 15 ವರ್ಷ ಆದರೆ ಅವ್ರ ಅಕ್ಕನಿಗೆ ಎಷ್ಟು ಗೊತ್ತಾ? ಸುಮಾರು 30 ವರ್ಷ ಮೇಲೆ ಆಗಿದೆ. ಅವರು ಭಾವನಿಗೆ ಎಷ್ಟಾಗಿದೆ ಗೊತ್ತಾ? 40-45 ಆಗಿದೆ. ಆ ಹುಡುಗಿನ ಈ ಕೋಳಿ ಕಳ್ತನ ಮಾಡಿದ್ನಲ್ಲ ಅವನೇನು ಮಾಡ್ಬಿಟ್ಟ ಗೊತ್ತಾ? ಒಂದಿಬ್ಬರನ್ನ ಜೊತೆಲಿ ಸೇರ್ಕೊಬಿಟ್ಟು ಈ ಹುಡುಗಿನ ಎಲ್ಲೋ ಕರ್ಕೊಂಡು ಹೋಗ್ಬಿಟ್ಟ, ಯಾರಿಗೋ ಮದುವೆ ಮಾಡಿಸ್ತೀನಿ ಅಂದ್ಬಿಟ್ಟು. ಲಾಸ್ಟ್ಗೆ ಅವನ ಜೊತೆನಲ್ಲಿ ಇಬ್ಬರು ಇದ್ರಲ್ಲ, ಅದರಲ್ಲಿ ಒಬ್ಬನಿಗೆ ಮದುವೆ ಮಾಡಿಸ್ತೀನಿ ಅಂತ ಕರ್ಕೊಂಡು ಹೋದ ಇವನು, ಪ್ಲ್ಯಾನ್ ಮಾಡಿ. ಎಲ್ಲೋ ಕರ್ಕೊಂಡೋಗ್ಬಿಟ್ಟು ಒಂದು ಕಡೆ ಬಿಟ್ಬಿಟ್ಟು ಇವರು ನಾಪತ್ತೆ ಆಗ್ಬಿಟ್ರು. ಯಾಕೆ ಅಂದರೆ ಆ ಹುಡುಗಿನ ಏನೇನೋ ಮಾಡೋಕ್ಕೆ ಪ್ಲ್ಯಾನ್ ಮಾಡಿದ್ದಾರೆ, ರ್ಯಾಪ್ ಮಾಡೋಕ್ಕೆ ಪ್ಲ್ಯಾನ್ ಮಾಡಿದ್ದಾರೆ. ಅದು ಸಾಧ್ಯ ಆಗಿಲ್ಲ, ಯಾವುದು ಜಾಗ ಸೆಟ್ ಆಗಿಲ್ಲ. ಅದರಲ್ಲಿ ಇನ್ನಿಬ್ಬರು ಏನು ಮಾಡಿದ್ದಾರೆ? ಎಸ್ಕೇಪ್ ಆಗಿಬಿಟ್ಟಿದ್ದಾರೆ. ಇವನು ಎಸ್ಕೇಪ್, ಎಲ್ಲ ಅವ್ರವ್ರ ದಾರಿ ಮಾತಾಡ್ಕೊಬಿಟ್ಟು 3 ದಾರಿ ಹೊರಟೋಗ್ಬಿಟ್ಟಿದ್ದಾರೆ. ಈ ಹುಡುಗಿನ ಹಳ್ಳಿಯಿಂದ ತಗೊಂಡೋಗಿ 10 ಕಿಲೋಮೀಟ್ರ್ ದೂರದಲ್ಲಿ ಬಿಟ್ಟಿದ್ದಾರೆ. ಪಾಪ ಹುಡುಗಿ ಒಂಟೆ ಆಗಿಬಿಟ್ಟಿದ್ದಾಳೆ, ಅಳ್ಕೊಂಡು ಕೂತ್ಕೊಂಡಿದ್ದಾಳೆ. ಆಮೇಲೆ ಯಾರು ಅಲ್ಲಿ ನೋಡಿ, ಇಲ್ಲ ಸಾರಿ ಹಂಗಾಗಿಲ್ಲ, ಇಬ್ಬರು ಎಸ್ಕೇಪ್ ಆಗಿದ್ದಾರೆ. ಇನ್ನೊಬ್ಬ ಇದೆ, ಇವನು ಕೋಳಿ ಕಳ್ತನ ಮಾಡಿಲ್ಲ, ಅವ್ನು ಮಾತ್ರ ಉಳ್ಕೊಂಡಿದ್ದಾನೆ. ಆಮೇಲೆ ಎಷ್ಟೊತ್ಕೋ ಬಂದಿದ್ದಾನೆ. ಬಂದುಬಿಟ್ಟು ಆಯಿತು ಊರಿಗೆ ಕರ್ಕೊಂಡು ಹೋಗ್ತೀನಿ, ಮದುವೆ ಇಲ್ಲ, ಕ್ಯಾನ್ಸಲ್ ಆಗಾಯಿತು ಮದುವೆ ನಿನಗೆ, ಅವನ ಜೊತೆಲಿ ನೀನು ಮದುವೆ ಮಾಡಬೇಕಾಯಿತು, ನೀನು ಕ್ಯಾನ್ಸಲ್ ಆಗಿತ್ತು, ಬನ್ನಿ ಅಂದ್ಬಿಟ್ಟು ಕರ್ಕೊಂಡು ಬಂದಿದ್ದಾನೆ. ಕರ್ಕೊಂಡು ಬಂದುಬಿಟ್ಟು ಎಲ್ಲೋ ಒಂದು ತೋಪು ಒಳಗಡೆ ಕರ್ಕೊಂಡು ಹೋಗ್ಬಿಟ್ಟಿದ್ದಾನೆ. ಅಲ್ಲಿ ರೇಪ್ ಮಾಡೋಕ್ಕೆ ಹೋಗಿದ್ದಾನೆ ಅಂತ ಕೆಲಸ ಮಾಡಿದ್ದಾನೆ. ಇದು ನಾನು ಆಗ ಬೇರೆ ಊರಲ್ಲಿ ಓದ್ತಾ ಇದ್ದೆ, ನಾನು ಬೇರೆ ಊರಲ್ಲಿದ್ದೆ, ಅದೇ ಊರಲ್ಲಿದ್ದೆ, ಅಲ್ಲ ಆ ಒಂದು ಹಳ್ಳಿ ಪಕ್ಕದಲ್ಲಿ ಬೇರೆ ಊರಲ್ಲಿ ನಾನು ಅಂಗಡಿ ಮಾಡ್ಕೊಂಡು ವ್ಯಾಪಾರ ಮಾಡ್ತಿದ್ದೆ. ಆ ಟೈಮಲ್ಲಿ ನನಗೊಬ್ಬರು ಹೇಳಿದ್ದ ವಿಚಾರ ಇದು, ಯಾರೋ ಒಬ್ಬರು ಹೇಳಿದ ವಿಚಾರ ಈ ರೀತಿ ಆಯಿತು ಅಂತ. ಯಾವುದೋ ಒಂದು ತೋಪಲ್ಲಿ ಕರ್ಕೊಂಡೋಗ್ಬಿಟ್ಟು ರೇಪ್ ಮಾಡೋಕೆ ಹೋಗಿದ್ದಾನೆ.
ಅಲ್ಲಿ ಆ ಹುಡುಗಿ ಕಿರ್ಚ್ಕೊಬಿಟ್ಟಿದ್ದಾಳೆ. ಆಮೇಲೆ ಯಾರೋ ಅಕ್ಕಪಕ್ಕ ಇರೋ ತೋಟಗಳವರು, ಈ ದನ ಕಾಯೋರು ಅವರೆಲ್ಲ ಹೋಗಿ ಅವನ್ನ ಹಿಡ್ಕೊಂಡು ಉಗಿದಿದ್ದಾರೆ. ಆವಾಗ ಅವನು ಹೇಳ್ತಾನಂತೆ, ಏನಂತ ಹೇಳ್ತಾನೆ, ನನಗೆ ಏನಾಯ್ತೋ ಗೊತ್ತಿಲ್ಲ, ನನಗೆ ಜ್ಞಾನ ಇರಲಿಲ್ಲ, ಏನೋ ದೆವ್ವ ಸೇರ್ಕೊಂಡಿದ್ದೆ, ಏನೋ ಭೂತ ಸೇರ್ಕೊಂಡಿದ್ದೆ, ಏನೋ ಪ್ರೇತ ಸೇರ್ಕೊಂಡಿತ್ತು, ನನಗೆ ದಾರಿನೇ ಗೊತ್ತಾಗಿಲ್ಲ. ನಾನು ಟೂ ವೀಲರ್ ಓಡಿಸ್ತಾ ಇದ್ದೆ, ದಾರಿನೇ ಅವನದೊಂದು ಹೀರೋ ಹೋಂಡಾ ಟೂ ವೀಲರ್ ಇತ್ತು, ಅದರ ಮೇಲೆ ಕೂರಿಸ್ಕೊಂಡು ಎಲ್ಲೆಲ್ಲೋ ಕರ್ಕೊಂಡೋಗ್ಬಿಟ್ಟು ಊರಿರೋದು ಈ ಕಡೆ ದಾರಿ, ಮೇಯ್ನ್ ದಾರಿ ಇರೋದು ಹಿಂಗೆ. ಇವನು ಯಾಕಡೆಯಾಕಡೋ ಎಲ್ಲೆಲ್ಲೋ ಕೆರೆಗಳಲ್ಲಿ, ಗದ್ದೆಗಳಲ್ಲಿ, ಹೊಲಗಳಲ್ಲಿ, ತೋಟಗಳಲ್ಲಿ ಗಾಡಿನ ಎತ್ಕೊಂಡು ಹೋಗ್ಬಿಟ್ಟಿದ್ದಾನೆ ಹುಡುಗಿನ ಕೂರಿಸ್ಕೊಂಡು. ಊರಿಗೆ ಬಿಡ್ತೀನಿ, ಸೇರಿಸ್ತೀನಿ ಅಂದ್ಬಿಟ್ಟು ರಿಟರ್ನ್ ಕರ್ಕೊಂಡು ಬಿಡ್ತೀನಿ ಅಂತ ಕೆಲಸ ಮಾಡಿ ಯಾವುದೋ ತೋಪಲ್ಲಿ ಕರ್ಕೊಂಡು ಹೋಗ್ಬಿಟ್ಟಿದ್ದಾನೆ. ಅಲ್ಲಿ ಕಿರ್ಚ್ಕೊಬಿಟ್ಟಿದ್ದಾಳೆ ಹುಡುಗಿ. ಆಮೇಲೆ ಯಾರ್ಯಾರೋ ಬಂದು ಅವನಿಗೆ ಹಿಡಿದು ಆಮೇಲೆ ನ್ಯಾಯ ಪಂಚಾಯತಿ ಆಯಿತು. ಏನು ಮಾಡೋಕ್ಕಾಗುತ್ತೆ, ಅವರೇ ಎಲ್ಲ ಗ್ಯಾಂಗು, ಇವರಲ್ಲಿ ದೊಡ್ಡ ಗ್ಯಾಂಗು. ಮಾತಾಡಿದ್ರೆ ಬಡವರು ಅವ್ರ ಮನೆಗೆ ನುಗ್ಗಿ ಹೊಡೆದಾಕ್ತಾರೆ. ಇವ್ರ ಗ್ಯಾಂಗಲ್ಲ, ದೊಣ್ಣೆಗಳು ಮಚ್ಚಗಳು ಇಟ್ಕೊಂಡು ಹೊಡಿತಾರೆ, ಆ ಥರ ದೊಡ್ಡ ಗ್ಯಾಂಗ್ ಇವ್ರದ್ದು. ಗ್ರೂಪು, ಜನಾಂಗ ಗೊತ್ತಲ್ಲ, ಜಾತಿ ಅಂತಿರಲ್ಲ ಅದು, ಆ ಜಾತಿ ದೊಡ್ಡದ, ಅವ್ರದ್ದೇ ನಡೆಯೋದು ಸ್ವಲ್ಪ ಆಸ್ತಿ ಪಾಸ್ತಿ ಇನ್ನೊಂದು ಮತ್ತೊಂದು. ಆದರೆ ಆ ರೀತಿ ಮಾಡಿ ಈ ಬಡವ್ರ ಮೇಲೆ ದಾಳಿ ಮಾಡೋದು ಇವ್ರ ಸ್ವಭಾವಗಳು. ಆಮೇಲೆ ಏನು ಅವ್ನು ಶಿಕ್ಷಣ ಇಲ್ಲ, ಎಂಥದ್ದು ಇಲ್ಲ, ಆ ಥರ ಆಯಿತು. ಗೊತ್ತಾಯ್ತಾ? ಆ ರೀತಿ ಎಲ್ಲ ನಡೆದಿದೆ ಇದೇ ಹಳ್ಳಿನಲ್ಲಿ. ಇಲ್ಲೇನಿದೆ ಹಂಸ ಕ್ಷೀರ ನ್ಯಾಯ ಎಲ್ಲಿದೆ ನೀವು ಹೇಳಿ? ನ್ಯಾಯ ಇದೆಯಾ? ಇಲ್ಲ. ಅದೇ ಒಬ್ಬ ಬಡವ ಅವನೇನು ಮಾಡ್ದ, ಯಾರೋ ಒಬ್ಬರು ಪಕ್ಕದೂರಕ್ಕೆ ಜಾತ್ರೆಗೆ ಹೋಗಿ ಬರ್ತಿದ್ಲು ಒಬ್ಬ ಅಮ್ಮ, ಇನ್ನೊಬ್ಬ ಅಮ್ಮ ಈ ಕಡೆ ಪಕ್ಕದೂರಿಗೆ ಹೋಗೋಕ್ಕೆ. ರಾತ್ರಿ ಹೊತ್ತು ಆ ಅಮ್ಮಗೆ ಹಗಲೊತ್ತಲೆ ಬೆಳಗ್ಗೆ ಒಂದು 5 ಗಂಟೆಗೆ ಆ ಅಮ್ಮ ವಾಪಸ್ ಬರ್ತಿದ್ದಾಳೆ, ರಾತ್ರಿ ನಾಟಕ ಗಿಟ್ಕ ನೋಡಿಕೊಂಡು. ಆ ಅಮ್ಮನ ಕತ್ತು ಚೈನ್ ಎಲ್ಲ ಕಿತ್ಕೊಳ್ಳೋಕ್ಕೆ ಟ್ರೈ ಮಾಡಿಬಿಟ್ಟಿದ್ದಾನೆ. ಆಮೇಲೆ ಆ ಅಮ್ಮ ಕಿರ್ಚ್ಕೊಬಿಟ್ಟಿದ್ದಾಳೆ. ಯಾರೋ ಓಡಾಡಿ ಬರ್ತಿದ್ದಾರೆ ಅಂದ್ಬಿಟ್ಟು ಅವನು ಅಲ್ಲಿಂದ ಓಡೋಗ್ಬಿಟ್ಟ. ಓಡೋವಾಗ ಅವನೊಂದು ತಪ್ಪು ಮಾಡ್ದ. ಅವನ ಸೈಕಲ್ಲು ಅಲ್ಲೇ ಬಿಟ್ಬಿಟ್ಟ, ಚಪ್ಪಲಿನೂ ಅಲ್ಲೇ ಬಿಟ್ಬಿಟ್ಟ, ಒಂದು ಚಪ್ಪಲಿ ಅಲ್ಲೇ ಬಿಟ್ಬಿಟ್ಟ, ಸೈಕಲ್ ಅಲ್ಲೇ ಬಿಟ್ಬಿಟ್ಟ. ಹಂಗೆ ಓಡೋಗ್ಬಿಟ್ಟಿದ್ದಾನೆ ಬೈಕೆ. ಆಮೇಲೆ ಆ ಸೈಕಲ್ ಯಾರ್ದು ಚಪ್ಪಲಿ ಯಾರ್ದು ನೋಡಿದಾಗ ಒಬ್ಬ ಸಿಕ್ಕಾಕೊಂಡ. ಅವನು ಬಡವ. ಅವನನ್ನು ಪೊಲೀಸ್ ಸ್ಟೇಷನ್ಗೆ ಕಳಿಸಿದ್ರು, ಹಿಡಿದು ಬಡವನ್ನ ಪೊಲೀಸ್ ಸ್ಟೇಷನ್ಗೆ ಕಳಿಸಿದ್ರು. ಇವ್ರು ಮಾಡಿದ ತಪ್ಪುಗಳಿಗೆ ಎಂಥದೂ ಇಲ್ಲ. ಈಗ ಗೊತ್ತಾಯ್ತಾ? ಇದೆಲ್ಲ ನನ್ನ ಕಣ್ಣು ಮುಂದೆ ನಡೆದಿರು. ಈ ಥರ ಹಂಸ ಕ್ಷೀರ ನ್ಯಾಯ ಎಲ್ಲಿದೆ ನೀವು ಹೇಳಿ? ಹಂಸ ಕ್ಷೀರ ನ್ಯಾಯ ಅಂದರೆ ಏನು? ಇದು ಭಾಗ 1 ಅಂತ ತಿಳ್ಕೊಳ್ಳಿ. ನಾನು ಇಲ್ಲಿಗೆ ಮುಗಿಸ್ತೀನಿ. ಇನ್ನೂ ಎಕ್ಸಾಂಪಲ್ಗಳು ಕೆಲವಿದೆ, ನಿಮ್ಮ ಜೀವನದಲ್ಲಿ ಇಂಥವೆಲ್ಲ ನಡೆದಿರುತ್ತೆ. ಈಗ ರೀಸೆಂಟಾಗಿ ಒಬ್ಬ ಜಡ್ಜು ಲಂಚ ತಗೊಂಡೋ ಇಲ್ವೋ ಗೊತ್ತಿಲ್ಲ, ಇಲ್ಲ ಅವನು ಒಳ್ಳೆ ರೀತಿ ನಡ್ಕೊತಾ ಇದ್ನೋ ಏನೋ ಗೊತ್ತಿಲ್ಲ, ಅವನ ಮೇಲೆ ಅಪಾದನೆಗಳಾಕಕ್ಕ ಏನೋ ನನಗೆ ಗೊತ್ತಿಲ್ಲ, ಅವನ ತಲೆ ಮೇಲೆ ಚಪ್ಪಡಿ ಹೇಳೋಕ್ಕೆ ನೋಡಿದ್ರೆ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಒಬ್ಬ ಜಡ್ಜು, ಯಾರೋ ಅವನ ಹೆಸರು ವರ್ಮಾನೋ ಶರ್ಮಾನೋ, ಯಾರೋ ನಾರ್ತ್ ಇಂಡಿಯಾ ಅನಿಸುತ್ತೆ, ಯಾರೋ ಸುಪ್ರೀಂ ಕೋರ್ಟು ಹೈಕೋರ್ಟ್ ಜಡ್ಜು. ಈಗ ರೀಸೆಂಟಾಗಿ ಎಲ್ಲ 1 ವಾರ ಆಗಿದೆ ಅಷ್ಟೇ, ರೀಸೆಂಟಾಗಿ ಅವನ ರೂಮಲ್ಲೇನೋ, ಪಕ್ಕದ ರೂಮಲ್ಲಿ ಅವನದೇ ಮನೆಯಲ್ಲಿ ಒಂದು ರೂಮಲ್ಲಿ ಕಂತೆ ದುಡ್ಡುಗಳು ಇತ್ತಂತೆ, ಏನೋ ಬೆಂಕಿನೂ ಏನೋ ಹಚ್ಚಿದ್ದಾರೆ ಅಂತ ಗೊತ್ತಾಯಿತು. ರೈಡ್ ಮಾಡೋಕ್ಕೆ ಹೋದಾಗ ಬೆಂಕಿ ಕೂಡ ಹಚ್ಬಿಟ್ರು ಏನೋ ಅಂತ ಗೊತ್ತಾಯಿತು. ಆಮೇಲೆ ಅದೊಂದು ಕತೆ. ಇನ್ನು ಕೆಲವರು ಸೋಷಿಯಲ್ ಮೀಡ್ಯಾದಲ್ಲೇ ಅವನು ಜಡ್ಜ್ ಲಂಚಕೋರ, ನ್ಯಾಯ ಸತ್ತೋಗಿದೆ ಹಿಂಗೆಲ್ಲ ದೊಡ್ಡ ಹೆಡ್ಲೈನ್ಗಳು ಬರೆದು ಇಕ್ತಿದ್ದಾರೆ. ಈ ಕಡೆ ಧರ್ಮಸ್ಥಳದಲ್ಲೇ ಹೆಣ್ಮಗಳಿಗೆ ನ್ಯಾಯ ಸಿಕ್ಕಲಿಲ್ಲ, ದೊಡ್ಡ ಮನೆಯವರು ಅದು ಮಾಡಿಬಿಟ್ರು, ದೊಡ್ಡ ಮನೆಯವರು ಆ ಹುಡುಗಿನ ರೇಪ್ ಮಾಡಿಸ್ಬಿಟ್ರು, ಹಂಗೆ ಹಿಂಗೆ ಎಲ್ಲ ಹೇಳ್ಕೊಂಡು ಆ ದೊಡ್ಡ ಮನೆಯವರು ಅಂತಿದ್ದಾರಲ್ಲಪ್ಪ ಧರ್ಮಸ್ಥಳದಲ್ಲೇ, ಅವ್ರ ಮನೆ ಮೇಲೆ ಇವರು ಆರೋಪಗಳು ವರ್ಷಿ ಅದನ್ನು ದೊಡ್ಡ ಪ್ರಚಾರ ಹೈಲೈಟ್ ಮಾಡ್ತಿದ್ದಾರೆ. ಈಗ ಮಧ್ಯದಲ್ಲಿರೋರು ಏನು ಮಾಡೋದು? ನಮ್ಮಂಥವ್ರು ನಿಮ್ಮಂಥವ್ರಲ್ಲ. ಪಾಪ ಅವ್ರಿಗೆ ಹೆಣ್ಮಗಳಿಗೆ ರೇಪ್ ಆಗಿದೆ, ಅತ್ಯಾಚಾರ ಆಗಿದೆ, ಪಾಪ ಎಷ್ಟು ನೊಂದ್ಕೊಂಡು ಪ್ರಾಣ ಬಿಟ್ಟಿದ್ದಳು. ನಮಗೆ ಅಯ್ಯೋ ಪಾಪ ಸಹಾನುಭೂತಿ. ಈ ಕಡೆ ನೋಡಿದ್ರೆ ಇವರು ಧರ್ಮದರ್ಶಿಗಳು, ದೊಡ್ಡ ಮನೆಯವರು ಧರ್ಮಸ್ಥಳಕ್ಕೆ, ಇವ್ರ ಮೇಲೆ ಆರೋಪಗಳು. ಹಂಗಾರೆ ಇವರು ಹುಡುಗರು ಯಾರಾದರೂ ಅಂತ ಕೆಲಸ ಮಾಡಿದಾರಾ? ಕೋರ್ಟ್ನಲ್ಲಿ ಅಲ್ಲಿ ಆಯಿತು ಹಿಂಗೆ, ಇಲ್ಲ ಆಯಿತು ಹಿಂಗೆ, ಇನ್ಯಾರನ್ನೂ ಎತ್ತಾಕೊಂಡು ಏನೇನೋ ಕತೆಗಳು ಸ್ಟಾರ್ಟ್ ಆಗಿದೆ. ಆದರೆ ಇನ್ನೂ ನ್ಯಾಯ ಸಿಕ್ಕಿಲ್ಲ. ಯಾವಾಗ ಸಿಗುತ್ತೋ ಆ ಅಣ್ಣಪ್ಪ ಸ್ವಾಮಿ, ಆ ಶಿವನ ಗೊತ್ತು. ನಾನಂತೂ ಕ್ಲಾರಿಟಿ ಕೊಡ್ತೀನಿ, ಯಾವ ಕಾರಣಕ್ಕೂ ಅಪರಾಧಿಗಳನ್ನ ಹಿಡಿಲಿಕ್ಕಾಗಲ್ಲ. ಯಾಕೆಂದರೆ ನಿದ್ರೆ ಮಾಡೋರನ್ನ ಎಬ್ಸ್ಬೋದಂತೆ, ನಿದ್ರೆ ಮಾಡಂಗೆ ಆ್ಯಕ್ಟಿಂಗ್ ಮಾಡೋರನ್ನ ಹೆಂಗಪ್ಪ ಎಬ್ಸೋದು ನೀವು ಹೇಳ್ರಿ? ನಿದ್ರೆ ಮಾಡೋ ಥರ ಆ್ಯಕ್ಟಿಂಗ್ ಮಾಡೋರನ್ನ ಹೆಂಗೆ ಎಬ್ಸೋದು? ನಿದ್ರೆ ಮಾಡೋರನ್ನ ಎಬ್ಸ್ಬೋದು. ಹಂಗಿಲ್ಲೇ ಪೊಲೀಸರು, ಲಾಯರುಗಳು, CBI ಆಫೀಸರ್ಗಳು, COD ಆಫೀಸರ್ಗಳು, ಇನ್ನೊಂದು ಆಫೀಸರು, ಮತ್ತೊಂದು ಆಫೀಸರು, ಡಾಕ್ಟ್ರುಗಳು, ಅವರು ಇವರು ಇನ್ನೊಬ್ಬರು ಮತ್ತೊಬ್ಬರು, ದೊಡ್ಡವರು, ಚಿಕ್ಕ ಮನೆಗಳು, ದೊಡ್ಡ ಮನೆಗಳು,
ಗ್ಯಾಂಗು, ಆ ಗ್ಯಾಂಗು, ಈ ಗ್ಯಾಂಗು, ಪುಡಿ ಗ್ಯಾಂಗು, ದೊಡ್ಡ ಗ್ಯಾಂಗು, ಮತ್ತೊಂದು ಗ್ಯಾಂಗು, ಪುಡಿಗಳು. ಇಲ್ಲೇನು ನಡೀತದೆ ಈಗ? ನ್ಯಾಯ ಯಾರು ಸಿಗ್ತದೆ? ಅವ್ರವ್ರ ಮಟ್ಟಿಗೆ ಅವರು ಬೇರೆ ಬೇರೆ ಪಕ್ಷಗಳವರು, ಸಂಘ ಸಂಸ್ಥೆಗಳವರು ಅವ್ರ ಮಟ್ಟಿಗೆ ಬಾಯ್ ಬಡ್ಕೊಂಡು ಹೈಲೈಟ್ ಮಾಡ್ಕೊತಿದ್ದಾರೆ ಅವ್ರ ಸಂಸ್ಥೆಗಳನ್ನ. ಯೂಟ್ಯೂಬ್ ಚಾನಲ್ಗಳವರು ಪ್ರಮೋಟ್ ಮಾಡ್ಕೊತಿದ್ದಾರೆ. ಇದನ್ನು ಪ್ರಚಾರ ಮಾಡಿ ಅವನ ಮೇಲೆ ಇವನು ಪ್ರಚಾರ ಮಾಡೋದು, ಇವನ ಮೇಲೆ ಅವನು ಪ್ರಚಾರ ಮಾಡೋದು. ಯೂಟ್ಯೂಬ್ಗಳವರು ಅವರವರು ಮೀಡಿಯಾದವರು ಹೈಲೈಟ್ ಮಾಡ್ಕೊಳ್ಳೋದು, ಪ್ರಮೋಟ್ ಮಾಡ್ಕೊಳ್ಳೋದು, ಹಬ್ಬ ಮಾಡ್ಕೊತಿದ್ದಾರೆ. ಇದಕ್ಕೆ ಕತೆ ಅಲ್ವಾ? ನ್ಯಾಯ ಯಾರು ಕೊಡಿಸೋದು? ಕ್ಷೀರಸ ಏನು ಹಂಸ ಕ್ಷೀರ ನ್ಯಾಯ. ಹಂಸ ಕ್ಷೀರ ನ್ಯಾಯ ಅಂದ್ರೇನು? ಇನ್ನೂ ನಾನು ಕ್ಲೈಮ್ಯಾಕ್ಸ್ ಹೇಳಿಲ್ಲ ನಿಮ್ಗೆ ಹಂಸ ಕ್ಷೀರ ನ್ಯಾಯ ಅಂದ್ರೇನಂತ. ಯಾಕಂದರೆ ಪಾರ್ಟ್ 1 ಜಾಸ್ತಿ ಆಗೋಯ್ತು. ಈ ರೀತಿ ನ್ಯಾಯ ಅನ್ನೋದು ಸುಟ್ಟು ಕರ್ಕಲಾಗೋಗಿದೆ. ಆ ಗಾಂಧಿ ತಾತನೇ ಸುಟ್ಟೋಗ್ಬಿಟ್ಟಿದೆ ಅಂತ ಅಲ್ಲಿ ಯಾರೋ ಫೈರ್ ಇಂಜನ್ನು ಆ ಫೈರ್ ಆಫೀಸರು ಹೇಳಿದ್ನಂತೆ. ನೋಟಗಳಲ್ಲಿ ಗಾಂಧಿ ತಾತ ಇರ್ತಾನೆ, ಸುಟ್ಟೋಗಿದ್ದಲ್ಲ ಜಡ್ಜ್ ಮನೆಯಲ್ಲಿ. ಪಾಪ ಜಡ್ಜ್ ಮಾಡಿದ್ದಾನೆ ಅಂತ ಹೆಂಗೆ ಹೇಳ್ತೀರಾ? ಜಡ್ಜ್ ಹೇಳೋದೇನು, ನನಗೂ ನಮ್ಮ ಫ್ಯಾಮ್ಲಿಗೂ ಈ ದುಡ್ಡಿಗೂ ಸಂಬಂಧ ಇಲ್ಲ. ಆ ರೂಮ್ನಲ್ಲಿ ಒಬ್ಬ ಇದ್ದ, ನಮ್ಮ ಕೆಲಸ ಮಾಡೋನು, ನಮ್ಮ ಕೆಲಸಗಾರ ಒಬ್ಬ ಆ ರೂಮ್ನಲ್ಲಿ ಇರ್ತಿದ್ದ, ಇದ್ರ ಬಗ್ಗೆ ನನಗೇನು ಮಾಹಿತಿ ಇಲ್ಲ ಅಂತ ಜಡ್ಜ್ ಹೇಳಿದ್ದಾನೆ. ನಮಗೂ ಈ ದುಡ್ಡಿಗೂ ಸಂಬಂಧ ಇಲ್ಲ ಅಂತ. ಆದರೆ ಮೀಡಿಯಾದವ್ರು ಏನು ಮಾಡ್ತಾರೆ, ಓ ಕಂತೆ ದುಡ್ಡು, ಓ ನ್ಯಾಯ ಸೊತ್ತಾಗಿದೆ, ಓ ಜಡ್ಜ್ ಮನೇಲಿ ದುಡ್ಡು, ಓ ಜಡ್ಜ್ ಮನೇಲಿ ದುಡ್ಡು, ರಾಶಿ ಹೈಲೈಟ್ ಟ್ರೈಲರ್ಗಳು ಹಾಕೋಬಿಟ್ಟು ಏನು ಮಾಡ್ತಾರೆ, ಟೈಟಲ್ ಹಾಕೋಬಿಡೋದು ದೊಡ್ಡದಾಗಿ, ಪ್ರಚಾರ ಗಿಡ್ಸ್ಕೊಬಿಡೋದು. ಸತ್ತೋಗಿರೋನು ಸಿಗಲಿ, ಬದುಕಿರೋನು ಸಿಗಲಿ, ಅವ್ನು ಸಿಗಲಿ, ಇವ್ನು ಸಿಗಲಿ, ಸೋಷಿಯಲ್ ಮೀಡಿಯಾಗಳಲ್ಲಿ ಹಬ್ಬ ಮಾಡ್ಕೊಬಿಡ್ತಾರೆ. ಅದೇ ಒಬ್ಬ ಸಾಧಕ ಯಾರೋ, ಸಿದ್ಧಪುರುಷ ಯಾರೋ, ಒಬ್ಬ ಸಮಾಜ ಸೇವಕ ಯಾರೋ ಒಳ್ಳೆಯವನು, ಅವನ ಬಗ್ಗೆ ಯಾರೂ ಪ್ರಚಾರ ಮಾಡಲ್ಲ. ಅವನ ಬಗ್ಗೆ ಯಾರೂ ಮಾಡಲ್ರಿ. ವೀರಮರಣ ಹೊಂದಿದ ಪೊಲೀಸ್ ಆಫೀಸರ್ಗಳಿದ್ದಾರೆ, ವೀರಮರಣ ಹೊಂದಿದ ಮಿಲ್ಟ್ರಿ ಆಫೀಸರ್ಗಳಿದ್ದಾರೆ, ವೀರಮರಣ ಹೊಂದಿದ ಎಲ್ಲಕ್ಕಿಂತ ಮಿಗಿಲಾದ ಇಂಡಿಯನ್ ಅವರಿದ್ದಾರೆ ಏಜೆಂಟ್ಗಳು. ಅವ್ರ ಫ್ಯಾಮಿಲಿಗಳ ಬಗ್ಗೆ ತಲೆ ಕೆಡಿಸ್ಕೊತಾ ಇಲ್ಲ, ಅವ್ರ ಬಗ್ಗೆ ತಲೆ ಕೆಡಿಸ್ಕೊತಾ ಇಲ್ಲ. ಅವಾಗಲೂ ಕೆಡಿಸ್ಕೊಂಡ್ರೆ ಯಾರೋ ಒಬ್ಬರು ಇಬ್ಬರಷ್ಟು, ಬೆರಳೆಣಿಕೆ ಮಾತ್ರ. ಯಾರು ತಲೆ ಕೆಡಿಸ್ಕೊತಾರೆ? ಕೆಡಿಸ್ಕೊಳಲ್ಲ. ಇದೇ ನೋಡ್ರಿ, ಕ್ಷೀರ ಹಂಸ ಕ್ಷೀರ ನ್ಯಾಯ ಅಂದ್ರೆ ಏನು ಗೊತ್ತಾ? ಒಂದು ಹಂಸ ಹಾಲಿನಲ್ಲಿ ನೀರನ್ನು ಬೇರ್ಪಡಿಸುತ್ತಂತೆ. ಹಂಸ ಒರ್ಜಿನಾಲಿಟಿ ಹಂಸ. ಎಲ್ಲ ಹಂಸಗಳಲ್ಲ. ನೀವು ನೋಡ್ರೆ ಕೆರೆಗಳಲ್ಲಿ ಕೆರೆ ಕೋಳೆ ಅಂತಾರೆ, ನದಿಗಳಲ್ಲಿ ಇರ್ತವೆ, ಕೆರೆಗಳಲ್ಲಿ ಇರ್ತವೆ ಹಂಸಗಳು. ಮಾನಸ ಸರೋವರ ಗೊತ್ತಾ? ಹಿಮಾಲಯ ಪರ್ವತದ ಹತ್ರ ಮಾನಸ ಸರೋವರ ಇರುತ್ತೆ. ನಿಜವಾದ ಹಂಸಗಳು ಅಲ್ಲಿರ್ತವೆ ಅಂತಾರೆ. ಬ್ರಹ್ಮಾಜಿ ಸರಸ್ವತಿ ಅವರ ಹಂಸಗಳು ಅಂತಾರೆ. ಹಂಸಗಳು ಬ್ರಹ್ಮಾಜಿ ಸರಸ್ವತಿ ಅವರ ವಾಹನ ಏನಿದೆ, ಹಂಸ, ಒರ್ಜಿನಾಲಿಟಿ ಹಂಸ ಅದು ಅಂತಾರೆ. ಬಹಳ ವೈಟ್ ಕಲರ್ ಇರುತ್ತೆ. ಆ ಬುದ್ಧಿವಂತ ಶಕ್ತಿಶಾಲಿ ಪ್ರಾಣಿ ಒಂದು ಲೋಟ ನೀವು ಹಾಲಿಟ್ರೆ ಗಾಜಿನ ಗ್ಲಾಸ್ದಲ್ಲಿ, ಗಾಜಿನ ಪಾತ್ರೆಯಲ್ಲಿ ಹಾಲು, ಬರೀ ಹಾಲು ಮಾತ್ರ ಕುಡ್ದಾಕಿ ನೀರು ಮಾತ್ರ ಸಪ್ರೇಟ್ ಮಾಡುತ್ತಂತ. ನಿಮ್ಗೆ ಗೊತ್ತಾ? ಸಾಧ್ಯ ಏನ್ರಿ? ಹಾಲನ್ನೇ ಕುಡ್ದು ಬಿಡ್ತದಂಥದ್ದು, ನೀರನ್ನು ಸಪ್ರೇಟ್ ಮಾಡುತ್ತಂತೆ, ಹಾಲನ್ನು ಸಪ್ರೇಟ್ ಮಾಡುತ್ತಂತೆ. ಎಂಥ ಶಕ್ತಿಶಾಲಿ ಇರೋದು ಹೆಂಗ್ರಿ? ಅಷ್ಟು ಫಿಲ್ಟ್ರೇಷನ್ ಇರುತ್ತದು, ಅದಕ್ಕೆ ಅಷ್ಟು ಶಕ್ತಿ ಸಮರ್ಥ ಇರುತ್ತೆ. ಅದೇ ರೀತಿ ನ್ಯಾಯ ಅನ್ಯಾಯ ಅಂತಿರುತ್ತೆ. ನ್ಯಾಯ ಅನ್ಯಾಯ, ಒಳ್ಳೆಯವ್ರು ಯಾರು, ಕೆಟ್ಟವ್ರು ಯಾರು. ಇಲ್ಲೇನು ನಡೆದಿದೆ ಗೊಂದಲ. ಧರ್ಮಸ್ಥಳದಲ್ಲಿ ಏನು ನಡೀತೋ ಗೊತ್ತಿಲ್ಲ, ಗೊಂದಲ. ಇಲ್ಲಿ ಜಡ್ಜ್ ಮನೆಯಲ್ಲಿ ಏನು ನಡೀತೋ ಗೊತ್ತಿಲ್ಲ, ಗೊಂದಲ. ಅಪರಾಧಿಗಳ್ಯಾರು ಗೊತ್ತಿಲ್ಲ ಅಲ್ವಾ? ಆದರೆ ಹೈಲೈಟ್ ಆಗಿರುತ್ತೆ. ಎಷ್ಟೋ ನಿರಪರಾಧಿಗಳು ಜೈಲು ಸೇರ್ಕೊಂಡಿರ್ತಾರೆ. ಹೆಣ್ಮಕ್ಳು ಎಷ್ಟೋ ನಿರಪರಾಧಿಗಳು ಜೈಲು ಸೇರ್ಕೊಂಡಿರ್ತಾರೆ. ಯಾರೋ ಮಾಡಿದ ತಪ್ಪಿಗೆ ಇನ್ಯಾರಿಗೋ ದಂಡ. ಅದೇನೋ ಹೇಳ್ತಾರಲ್ಲ, ಎಮ್ಮೆ ಮಾಡಿದ ತಪ್ಪಿಗೆ ಕೋಣಕ್ಕೆ ಬರೆ ಹೇಳಿದ್ರು ಅಂತ. ಪಾಕಿಸ್ತಾನದಲ್ಲಿ ಹಂಗೆ ರೀ, ಪಕ್ಕದ ಪಾಕಿಸ್ತಾನದಲ್ಲಿ ಹಂಗೆ. ಯಾರೋ ಒಂದು ಹೆಣ್ಮಗಳು ಪ್ರೆಗ್ನೆನ್ಸಿ ಆಗಿರ್ತಾಳೆ, ಅವಳನ್ನು ಕಟ್ಟಾಕ್ಬಿಟ್ಟು ಇಲ್ಲ ಹಳ್ಳ ತೋಡ್ಬಿಟ್ಟು ಅದರಲ್ಲಿ ಇಟ್ಬಿಟ್ಟು ಪ್ರೆಗ್ನೆನ್ಸಿ ಆಗಿರೋ ಹೆಣ್ಮಗಳನ್ನ ಹಳ್ಳ ತೋಡ್ಬಿಟ್ಟು ಅದರಲ್ಲಿ ಮುಳುಗಿಸ್ಬಿಟ್ಟು ಇಲ್ಲಿವರೆಗೂ ಕುತ್ತಿಗೆವರೆಗೂ ಬರೀ ತಲೆ ಇರುತ್ತೆ. ಅದಕ್ಕೆ ಅದು ಕಲ್ಲುಗಳಲ್ಲಿ ಹೊಡೆಯೋದು, ಎಲ್ಲರೂ ಸೇರ್ಕೊಬಿಟ್ಟು ಸುತ್ತು. ಈ ಪರದೇಶದಲ್ಲಿ, ಅಕ್ಕಪಕ್ಕ ದೇಶಗಳಲ್ಲಿ. ಇಲ್ಲ ಹುಡುಗಿನ ಅಲ್ಲಿ ಕೂರಿಸ್ಬಿಟ್ಟು ಹೊಟ್ಟೆ ಒಳಗೆ ಮಗು ಇರುತ್ತೆ, ಕೂರಿಸ್ಬಿಡೋದು, ಕಟ್ಟಾಕ್ಬಿಡೋದು ಅಂತ ಏನಕ್ಕೋ. ಎಲ್ಲರೂ ಕಲ್ಲುಗಳು ತಗೊಂಡು ಹೊಡೆಯೋದು, ಚಿತ್ರಹಿಂಸೆ ಕೊಟ್ಟು ಸಾಯಿಸ್ತಾರೆ. ಯಾರು ತಪ್ಪು ಮಾಡಿರೋದು? ಆ ಹುಡುಗಿ ಪ್ರೆಗ್ನೆನ್ಸಿ ಆಗೋಕ್ಕೆ ಯಾರು ತಪ್ಪು? ಅವನ್ನ ಹಿಡ್ಕೊಂಬರಲ್ಲ ಇವರು, ಅವನ್ನೇ ತಗೊಂಡು ಬರಲ್ಲ. ಎಂಥ ಇವ್ರನ್ನೆಲ್ಲ ಏನಂತಾರ್ರಿ? ಅದಕ್ಕೆ ನ್ಯಾಯ ಅನ್ನೋದು ಎಷ್ಟು ಶುದ್ಧವಾಗಿರಬೇಕು.
ಬಟ್ಟಿ ವಿಕ್ರಮಾದಿತ್ಯ ಮಹಾರಾಜ ವೀರ ಶೂರಾದಿಶೂರ ಬೇತಾಳನ ಕತೆ ಕೇಳಿದ್ರಲ್ಲ. ವಿಕ್ರಮಾದಿತ್ಯ ನ್ಯಾಯಪರನು, ನ್ಯಾಯಸ್ಥಾನದಲ್ಲಿ ಕೂತ್ಕೊಂಡ್ರೆ ಆ ಥರ ಸೀಟ್ ಮೇಲೆ ಅಷ್ಟು ಚೆನ್ನಾಗಿ ನ್ಯಾಯ ಕೊಡೋಣಂತೆ, ಅಷ್ಟು ಚೆನ್ನಾಗಿ ನ್ಯಾಯ ಕೊಡೋಣಂತೆ ವಿಕ್ರಮಾದಿತ್ಯ. ಆತನ ಕತೆಗಳಿದೆ, ನೀವು ಕೇಳಬೇಕು. ಬೇತಾಳ ಕತೆಗಳು ಹೇಳುತ್ತೆ. ಹೆಗಲ ಮೇಲೆ ಬೇತಾಳನ್ನ ಹಾಕೊಂಡು ಬಂದರೆ ವಿಕ್ರಮಾದಿತ್ಯ ಮಂತ್ರವಾದಿರ ಹತ್ರ ತಗೊಂಡು ಹೋಗೋಕ್ಕೆ ಒಂದೊಂದು ಕತೆ ರಾಷ್ಟ್ರ ನೀತಿ ಕತೆಗಳನ್ನು ಹೇಳ್ತಾ ಹೋಗುತ್ತೆ ಬೇತಾಳ. ಅದಕ್ಕೆ ಉತ್ತರ ಮಾಡಬೇಕು ವಿಕ್ರಮಾದಿತ್ಯ. ಸಾಕಷ್ಟು ಕತೆಗಳಿರುತ್ತೆ, ಓದಿ. ಹೀಗೆ ಹಂಸ ಕ್ಷೀರ ಅಂದರೆ ಹಾಲನ್ನು ನೀರನ್ನು ಬೇರ್ಪಡಿಸುತ್ತೆ ಹಂಸ. ಇದಿನ್ನೂ ಒಂದು ದೊಡ್ಡ ಕತೆ ಇದೆ. ನನ್ನ ಜೀವನದಲ್ಲಿ ಒಂದು ದೊಡ್ಡ ಕತೆ ಇದೆ, ಭಾಳ ಇಂಟ್ರೆಸ್ಟಿಂಗ್ ಕತೆ ಇದೆ. ನಾನೊಂದು ಕಂಪನಿ ಒಂಥರ ಕಂಪನಿ ಶೇರ್ ಥರ ಬೆಂಗಳೂರಲ್ಲಿ ಮಾಡಲಾಯ್ತು. ಆವಾಗ ಲೋಗೋ ಹಾಕಿದ್ವಿ, ಕಂಪನಿಗೆ ಲೋಗೋ ಅಂತ ಬೇಕಲ್ವ. ಆ ಲೋಗೋ ಮಾಡಿಸಿದ್ವಿ. ಏನು? ಹಂಸ ಕ್ಷೀರ. 2 ಬಾತುಕೋಳಿಗಳು, ಆ ಕಡೆ ಈ ಕಡೆ ಹಂಸಗಳು, ಮಧ್ಯದಲ್ಲಿ ಒಂದು ಲೋಟ, ಅದರಲ್ಲಿ ನೀರು ಕುಡಿತಾ ಇರೋದು, ಹಾಲು ಕುಡಿತಾ ಇರೋದು. ಅದೇ ಥರ ಲೋಗೋ ಮಾಡಿಸ್ತೀನಿ ನಾನು. ಏನಕ್ಕೆ? ವಾಟರ್ ಪ್ಯೂರಿಫೈಯರ್ ಕಂಪ್ನಿಗೆ ಕಷ್ಟಪಟ್ಟು ಲೋಗೋ ತಯಾರು ಮಾಡಿದೆ. ಈ ನನ್ನ ಆಸೆ ಇತ್ತು, ಈ ರೀತಿ ಮಾಡಬೇಕು. ವಾಟರ್ ಪ್ಯೂರಿಫೈಯರ್ ಕಂಪನಿ, ವಾಟರ್ ಫಿಲ್ಟರ್ ಇರುತ್ತಲ್ಲಪ್ಪ, ಅಕ್ವಾಗಾರ್ಡು ಅಕ್ವಾಪರ್ಷನ್ ಇರಲ್ಲ, ಆ ಥರ ನಮ್ಮದು ಒಂದು ಕಂಪನಿ ಇತ್ತು ಪಾರ್ಟ್ನರ್ಶಿಪ್ಪಲ್ಲಿ. ಆದರೆ ಅವ್ನು ನನಗೆ ಮೋಸ ಮಾಡ್ದ. ಹೆಂಗೆಲ್ಲ ಮೋಸ ಮಾಡ್ದ? ಭಯಾನಕವಾಗಿ ಮೋಸ ಮಾಡ್ದ. ಹೆಂಗೆ ಮಾಡ್ದ? ಭಯಾನಕವಾಗಿ ಮೋಸ ಮಾಡ್ದ, ಚೀಟಿಂಗ್ ಮಾಡ್ದ. ನಾನು ಲೋಗೋನೇ ಹಾಕ್ಸಿದ್ದೆ ಅದಕ್ಕೆ. ಇವತ್ತಿಗೂ ಅದೇ ಲೋಗೋ ಇದೆ ಅದ್ರ ಮೇಲೆ. 2 ಹಂಸಗಳು ಹಿಂಗಿರ್ತವೆ, ಒಂದು ಲೋಟದಲ್ಲಿ ನೀರು ಕುಡಿತಾ ಇರ್ತವೆ, ಹಾಲು ಕುಡಿತಾ ಇರ್ತವೆ. ಮೇಲ್ಗಡೆ ಒಂದು ಸೂರ್ಯ, ಬೆಟ್ಟಗಳು ಆ ಕಡೆಗೆ ಸೂರ್ಯ. ಈ ಥರ ಒಂದು ಲೋಗೋ ತಯಾರು ಮಾಡಿದೆ ನಾನು. ಭಾಳ ಇಂಟ್ರೆಸ್ಟ್ ಇತ್ತು ನನಗೆ, ಈ ರೀತಿ ಲೋಗೋ ಇರಬೇಕು ಅಂದರೆ ನೀರಿನಲ್ಲಿ ಅಶುದ್ಧವಾದ ವಾತಾವರಣವನ್ನು ತೆಗೆದು ಶುದ್ಧವಾದ ನೀರನ್ನು ಕೊಡುತ್ತೆ ಅನ್ನೋದು ಇದರ ಅರ್ಥ. ಹಂಸ ಕ್ಷೀರ ನ್ಯಾಯ ಅಂದರೆ ಆ ರೀತಿ ವಾಟರ್ ಫಿಲ್ಟರ್ ಕಂಪ್ನಿಗೆ ಆ ರೀತಿ ಮಾಡಿಸ್ದೆ. ಲಾಸ್ಟ್ಗೆ ಆ ಕಂಪ್ನಿಯಿಂದನೇ ನಾನು ಹೊರಗೆ ಬಂದೆ. ಮೋಸ ಮಾಡಿದ್ರು, ಚೀಟಿಂಗು. 18 ವರ್ಷ ನನ್ನ ಜೊತೆ ಇದ್ದ ಒಬ್ಬ ಅಸ್ಟೆಂಟು. ಈ ಕತೆ ನಾನು ನೆಕ್ಸ್ಟ್ ಯಾವಾಗ ಹೇಳ್ತೀನಿ. 18 ವರ್ಷ ಅವನಿಗೆ ಮೀಸನೇ ಬಂದಿಲ್ಲ, ಅವಾಗಿಂದ ಜೊತೆಲಿ ಇಟ್ಕೊಂಡೆ. ಲಾಸ್ಟಿಗೆ ನನ್ನನ್ನು ಆಚೆ ಆಗ್ದ. ನನ್ನ ಹತ್ರ ಬಂದವನು ಪ್ರತಿ ಬಾರಿ ಅವನನ್ನು 3 ಸಾರಿ ಕ್ಷಮಿಸಿದೆ. 3 ಸಾರಿ ಕ್ಷಮಿಸಿ ಕೂಡ ಲಾಸ್ಟ್ ಫೈನಲಾಗಿ ನಾನೇ ಆಚೆ ಹೋಗ್ಬೇಕಾಯ್ತು. ಆ ಥರ ಪರಿಸ್ಥಿತಿ ತಂದೆ. ಹಾಗೆ ಹಂಸ ಕ್ಷೀರ ನ್ಯಾಯ ಈಗ ಅರ್ಥ ಆಯ್ತಲ್ಲ. ಎಲ್ಲಿದೆ ಈ ಜಗತ್ತಿನಲ್ಲಿ ಗೊತ್ತಿಲ್ಲ, ಗೊಂದಲ. ಹಂಸ ಕ್ಷೀರ ನ್ಯಾಯ ಅಂತ ಅನಾದಿ ಕಾಲದಿಂದ ಇಲ್ಲಿವರೆಗೂ ಹೇಳ್ಕೊಂಡು ಬಂದಿದ್ದಾರೆ. ಅದೇನೋ ಅಂತ ಗೊತ್ತಾಯ್ತಾ? ಯಾರು ಬಡವನೋ ಯಾರು ಬಲ್ಲಿದನೋ ಇವ್ರ ಮಧ್ಯೆ ಹಂಸ ಕ್ಷೀರ ನ್ಯಾಯ ಹೆಂಗೆ? ಯಾರು ಇರೋವನೋ ಯಾರು ಇಲ್ದವನೋ ಇವ್ರ ಮಧ್ಯೆ ಹೆಂಗೆ ಹಂಸ ಕ್ಷೀರ ನ್ಯಾಯ? ಇಲ್ಲಿ ಯಾರು ಧರ್ಮಾನ ರಕ್ಷಣೆ ಮಾಡಬೇಕು? ಆ ಅಣ್ಣಪ್ಪ ಸ್ವಾಮಿ, ನಾಗರಾಜ, ಆದಿಶೇಷನ ರಕ್ಷಣೆ ಮಾಡಬೇಕು ಅಲ್ವಾ? ಇವತ್ತಿನ ಪರಿಸ್ಥಿತಿ. ಮಹಾದೇವ ಏನು ಮಾಡೋಕ್ಕಾಗತ್ತೆ? ಆತ ಗುರು, ಧರ್ಮ ಆತನೇ ಅಲ್ವಾ? ಆದರೆ ಒಂದಲ್ಲ ಒಂದಿನ ಆ ಶನೇಶ್ವರ ಈ ದುಷ್ಟರನ್ನ ಶಿಕ್ಷಿಸ್ತಾನೆ. ಆ ಜ್ಯೇಷ್ಠ ಲಕ್ಷ್ಮಿ ಇವರಿಗೆ ದಾರಿದ್ರ್ಯ ಕೊಡ್ತಾಳೆ. ಆ ಯಮಧರ್ಮ ಇವ್ರಿಗೆಲ್ಲ ಶಿಕ್ಷೆ ಕೊಡ್ತಾನೆ. ಮಹಾದೇವನ ತತ್ವಗಳನ್ನು ಉಳಿಸ್ತಾರೆ ಇರುವ ದೇವತೆಗಳು, ಗುರುಗಳು ಎಲ್ಲರೂ. ನ್ಯಾಯಪರರು, ನೀತಿಪರರು, ಧರ್ಮಪರರು, ಸತ್ಯಪರರು ಅಲ್ವಾ? ನಾವು ಕೂಡ ಕೈ ಜೋಡಿಸೋಣ ಇದರಲ್ಲಿ. ನಾವು ಕೂಡ ಕೈ ಜೋಡಿಸೋಣ ಧರ್ಮನ ರಕ್ಷಣೆ ಮಾಡಲಿಕ್ಕೆ ಅಲ್ವಾ? ಓಕೆ, ಈ ವಿಡಿಯೋನ ಇಲ್ಲಿಗೆ ಹೇಳಿಸ್ತಾ ನಾನು ಮುಗಿಸ್ತಾ ಇದ್ದೀನಿ ವಿಡಿಯೋನ. ನಿಮ್ಗೆ ಒಳ್ಳೆಯದಾಗಲಿ. ಎಷ್ಟೋ ಕೋರ್ಟ್ಗಳಲ್ಲಿ ಎಷ್ಟೋ ಕೇಸುಗಳು ಯಾರ್ಯಾರ್ದೋ ಇರುತ್ತೆ, ಅವ್ರದ್ದೇ ಆದ ಬಾಧೆಗಳು, ಅವ್ರದ್ದೇ ಆದ ಸಮಸ್ಯೆಗಳು. ದುರಾದೃಷ್ಟ ಅಂದರೆ ಇವತ್ತು ಯಾರಿಗೂ ಸರಿಯಾಗಿ ನ್ಯಾಯ ಸಿಗ್ತಾ ಇಲ್ಲ. ಅದರಲ್ಲೂ ವಿಳಂಬ ಆಗುತ್ತೆ, ತುಂಬ ವಿಳಂಬ. ಒಳ್ಳೆಯ ಮೆಗಾ ಸೀರಿಯಲ್ ಥರ ಎಳಿತಾರೆ. ಕೇವಲ 1 ವಾರದಲ್ಲಿ ಮುಗಿಸ್ಬೇಕಾಗಿರೋ ನ್ಯಾಯನ ವರ್ಷಗಳುಗಟ್ಟಲೆ ತಗೊಳ್ತಾರೆ. ಎಷ್ಟೋ ರೇಪ್ ಕೇಸುಗಳಿದೆ ಪಾಪ, ಹೆಣ್ಮಕ್ಳು ಅವ್ರ ತಾಯಂದರು ತಂದೆಂದರು ನೊಂದಿರ್ತಾರೆ, ಅವರಿಗೆ ನ್ಯಾಯ ಸಿಕ್ಕಲ್ಲ. ಕೊರಗೆ ನೋವು ತಿಂದು ಸಂಕಟ ಪಟ್ಟು ಲಾಸ್ಟ್ ಅವರೇ ಸತ್ತೋಗ್ತಾರೆ. ನ್ಯಾಯ ಅಂತೂ ಸಿಕ್ಕಿರಲ್ಲ, ತೀರ್ಮಾನ ಆಗಿರಲ್ಲ, ಜಡ್ಮೆಂಟೇ ಬಂದಿರಲ್ಲ. ಆ ರೀತಿಯೆಲ್ಲ ಆಗುತ್ತೆ ಅಲ್ವಾ? ನೋಡೋಣ, ಯಾವುದೋ ಒಂದು ಒಳ್ಳೆಯ ಕಾಲ ಬರ್ಬೋದಲ್ವ? ಬಂದೇ ಬರುತ್ತೆ ಒಂದು ಒಳ್ಳೆಯ ಕಾಲ ಅಲ್ವಾ? ಕಾಯೋಣ ಅಲ್ಲಿವರೆಗೂ. ಆದಿಶೇಷ ಇದ್ದಾರೆ, ರಕ್ಷಣೆ ಮಾಡ್ತಾನೆ ಧರ್ಮನ. ಆ ದಶಾವತಾರ ನರಸಿಂಹ ಅಲ್ವಾ? ಆದಿಶೇಷ. ಓಕೆ ಅವರೇ, ಈ ವಿಡಿಯೋ ನಿಮ್ಗೆ ಇಷ್ಟ ಒಂದು ಲೈಕ್ ಮಾಡಿ,
ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹಾಕ್ಕೊಳ್ಳಿ. ಇದು ಭಾಗ 1, ಯೋಗಿ ಜೀವನ ಸತ್ಯಕತೆ ಭಾಗ 1, ಹಂಸಕ್ಷೀರನೆ ಭಾಗ 1, ಭಾಗ 2 ನೆಕ್ಸ್ಟ್ ನೋಡಿ. ನಿಮ್ಮ ಪ್ರೋತ್ಸಾಹ ಇದ್ದರೆ ನನಗೆ ಭಾಗ 2 ಮಾಡ್ತೀರಿ. ಈ ವಿಡಿಯೋ ನೋಡಿದ್ರೆ ಒಂದು ಲೈಕ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹಾಕೊಳ್ಳಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.